ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಂದ್ರ ಸಂವಹನ ಇಲಾಖೆ, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಮೈಸೂರು ಇವರ ಸಹಯೋಗದಲ್ಲಿ ಜ್ಞಾನಧ್ವನಿ ಸಮುದಾಯ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಸ್ತನ್ಯಪಾನ ಸಪ್ತಾಹದ ವಿಶೇಷ ಸಂದರ್ಶನಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಇಂದು ಶ್ರೀ ವೆಂಕಟಪ್ಪ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮೈಸೂರು ಗ್ರಾಮಾಂತರ ಜಿಲ್ಲೆ ಇವರಿದ್ದಾರೆ. ಇವರು ಈ ದಿನ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಕೇಳುಗರಿಗೆ ಇರುವಂಥ ಕೆಲವು ಸಂದೇಹಗಳಿಗೆ ಉತ್ತರಿಸಲಿದ್ದಾರೆ. ಶ್ರೀ ವೆಂಕಟಪ್ಪ ಅವರು ಮದ್ದೂರಿನವರು. ಪದವಿಯವರೆಗೆ ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಅನಂತರ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ MSW ಮಾಡಿದ್ದಾರೆ. ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಗಳ ಜನರಿಗಾಗಿ ಸೇವೆ ಸಲ್ಲಿಸುತ್ತಿರುವುದು ಇವರಿಗೆ ಖುಷಿ ನೀಡಿದೆ. 1999ರಲ್ಲಿ ರಾಯಚೂರು ದೇವದುರ್ಗದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಸೇವೆಗೆ ಸೇರಿದರು. ಅನಂತರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಕೆಲಸ ಮಾಡಿದರು. ಮಹಿಳಾಮುಖಿ ಕೆಲಸಗಳಲ್ಲಿ ಅಂದರೆ ಸಮಸ್ಯೆಗಳಲ್ಲಿ ತಾಯಿ ಮಕ್ಕಳ ಮರಣ, ಅಪೌಷ್ಟಿಕತೆ ಗುರುತಿಸುವುದು, ಬಾಲ್ಯ ವಿವಾಹ, ಈ ಸಮಸ್ಯೆಗಳಲ್ಲಿ ಕೆಳಮಟ್ಟದ ಜನರ ಹಾಗೂ ಅಭಿವೃದ್ಧಿ ವಂಚಿತರಿಗೆ ಸೇವೆ ಸಲ್ಲಿಸುವುದರಲ್ಲಿ ಹೆಚ್ಚಿನ ಶ್ರಮ ವಹಿಸಿದ್ದಾರೆ. ನಮಸ್ಕಾರ ವೆಂಕಟಪ್ಪ ಅವರೇ. ಸ್ತನ್ಯಪಾನ ಸಪ್ತಾಹ ಆಚರಣೆ ಮಾಡ್ತಾ ಇದ್ದಾರೆ. ಈ ಆಚರಣೆಯ ಮುಖ್ಯ ಉದ್ದೇಶ ಏನು? ಈ ವರ್ಷದ ವಿಶೇಷತೆ ಏನು? ಮೊದಲನೇದಾಗಿ ಜ್ಞಾನಧ್ವನಿ 90.8 FM ನಿಮಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದವ್ರು ಮಾಡ್ತಕ್ಕಂಥ ಕೆಲಸಗಳನ್ನ ಅತ್ಯದ್ಭುತವಾಗಿ ನೀವು ಜನರಿಗೆ ತಲುಪಿಸ್ತಾ ಇದ್ದೀರಿ. ತುಂಬ ಸಂತೋಷದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಸಮುದಾಯ ಬಾನುಲಿ ಕೇಂದ್ರ ಇದು ವಿಶೇಷ ಅನ್ನಿಸ್ತಾ ಇದೆ ನನಗೆ. ಮೈಸೂರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಹಲವಾರು ಜನಕ್ಕೆ ತಲುಪ್ತಕ್ಕಂಥ ವಿಶೇಷವಾದಂಥ ಇತ್ತೀಚಿನ ಮಾಡ್ರನ್ ಯುಗದಲ್ಲಿ ಈ ಥರದ್ದು ಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಕರೆದಿದ್ದೀರಿ. ನಿಮಗೆ ಮೊದಲನೇ ಧನ್ಯವಾದಗಳು. ಮೊದಲನೇ ಪ್ರಶ್ನೆ ನಿಮ್ಮದು ಸ್ತನ್ಯಪಾನ ಸಪ್ತಾಹ ಆಚರಣೆ ಬಗ್ಗೆ ಏನು ನಿಮ್ಮದು ಇಂಟೆನ್ಷನ್ನು, ಏನು ಕಾನ್ಸೆಪ್ಟ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಸರ್, ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾವು ಇವತ್ತು ಎಲ್ಲವನ್ನ ತಿಳುವಳಿಕೆ ಕೊಡೋ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸ್ತನ್ಯಪಾನ ಅಂತಕ್ಕಂಥದ್ದು ಇವತ್ತಿಂದ ಬಂದಿರತಕ್ಕಂಥದ್ದಲ್ಲ. ಮಗುಗೆ ತಾಯಿ ಹಾಲು ಕುಡಿಸ್ತಕ್ಕಂಥದ್ದು ಏನಿದೆಯಲ್ಲ ಸರ್, ಇವತ್ತಿನ ಸೃಷ್ಟಿ ಅಲ್ಲ, ಅದು ದೇವರ ಸೃಷ್ಟಿ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ತಾಯಿ ಎಷ್ಟೊತ್ತು ಕುಡಿಸ್ಬೇಕು ಹಾಲು, ಯಾವಾಗ ಕುಡಿಸ್ಬೇಕು ಹಾಲು ಅಂತಂದಾಗ ಪ್ರಶ್ನೆ ಕೇಳ್ತಾರೆ ಯಾರೋ ಒಬ್ಬರು. ಶಾಕಿಂಗ್ ವಿಚಾರ ಗೊತ್ತಾ ಸರ್, ದೇವರು ಡೆಲಿವರಿ ಆದ ತಕ್ಷಣವೇ ತಾಯಿ ಹಾಲು ಕುಡಿಸೋಂಗೆ ಆ ಕರಳು ಬಳ್ಳಿಯನ್ನು ಅಷ್ಟು ಉದ್ದ ಇಟ್ಟಿರ್ತಾರೆ ಸರ್. ಆ ಎಳ್ಕೊಂಡ್ರೂ ಕೂಡ ಆಮೇಲೆ ಕಟ್ ಮಾಡ್ತಾರೆ ಸರ್ ಅದನ್ನು, ಏನು ಕರಳು ಬಳ್ಳಿ ಸಂಬಂಧವನ್ನು. ಅಂದರೆ ಹುಟ್ಟಿದ ತಕ್ಷಣವೇ ಆ ಮಗುಗೆ ತಾಯಿ ಹಾಲನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಹಾಗೆ ಇವತ್ತಿನ ಮಾಡ್ರನ್ ಯುಗದಲ್ಲಿ ಕೆಲವರಿಗೆಲ್ಲ ಬೇಕಾಗಿದೆ ಸರ್, ಯಾವುದು ತಾಯಿ ಹಾಲು ಅಂದ್ರೆ ಏನು, ಮಹತ್ವ ಅಂದರೆ ಏನು ಅಂತ. ಬಟ್ ಯಾಕೆ ಬೇಕು ಗೊತ್ತಿಲ್ಲ ಅಥವಾ ಗೊತ್ತಿದೆ ಅಂತಲ್ಲ ಸರ್. ನಮ್ಮದೆಲ್ಲ ಮಾಡ್ರನ್ ಯುಗ, ಮಕ್ಕಳಿಗೆ ಓದಿಸ್ತಾನೆ ಇದ್ದೀವಿ, ತಿಳುವಳಿಕೆ ಕೊಡ್ತಾ ಇದ್ದೀವಿ. ಇದನ್ನೆಲ್ಲ ಸ್ವಲ್ಪ ಹೇಳ್ತಾ ಇಲ್ಲ ನಾವು. ಹೇಳ್ಬೇಕಾ ಬೇಡ? ಹೇಳಲೇಬೇಕು ಸರ್. ಎಲ್ಲವನ್ನೂ ಚರ್ಚೆ ಮಾಡ್ಬೇಕು ಸರ್. ಇವತ್ತಿನ ರೀಲ್ಸ್ ಮಧ್ಯದಲ್ಲಿ ನಾವು ಸ್ವಲ್ಪ ರಿಯಲ್ಸ್ ಆಗಿ ಸ್ವಲ್ಪ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಹಳ್ಳಿಯ ತಾಯಂದಿರು ಸಾಮಾನ್ಯ ಇನ್ನೊಂದು ಮಗು ಆಗೋ ತನಕನೂ 2.5, 3 ವರ್ಷ, 4 ವರ್ಷ ಅಲ್ಲಿ ತನಕನೂ ಹಾಲು ಕುಡಿಸ್ತಾನೆ ಇರ್ತಾರೆ. ಆದರೆ ಪಟ್ಟಣದವರಿಗೆ ನಾವು ಈಗ ಪ್ರಚಾರ ಮಾಡಬೇಕಾಗಿದೆ, ಎದೆ ಹಾಲು ಕುಡಿಸಿ, ಇಲ್ಲದರ ಮಗು ಮುಂದೆ ಆರೋಗ್ಯವಾಗಲ್ಲ ಅಂತಂದ್ಬಿಟ್ಟು ಇದೊಂದು ವಿಪರ್ಯಾಸ ಅಂತ ಅನಿಸುತ್ತೆ. ಕರುಳು ಬಳ್ಳಿ ಕಟ್ ಮಾಡೋದಕ್ಕಿಂತ ಮುಂಚೆನೇ ಹಾಲು ಕುಡಿಸ್ಬೇಕು ಅಂತ ಹೇಳ್ತೀರಾ. ಅದು ಒಂಥರ ಹಳದಿ ಹಾಲು ಇರುತ್ತೆ, ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಅದನ್ನು ತಕ್ಷಣ ಯಾಕೆ ನೀಡಬೇಕು ಸರ್? ಒಳ್ಳೆ ಪ್ರಶ್ನೆ. ಮೊದಲನೇದಾಗಿ ತಾಯಿ ಹಾಲನ್ನು 4 ವರ್ಷ 5 ವರ್ಷ ಕುಡಿಸ್ತಾರೆ ಹಳ್ಳಿಗಳಲ್ಲಿ ಅಂತ. ಸರ್, ಹಳೆ ಪದ್ಧತಿ ನಿಜ ಸರ್. ಅದು ಆ ಮಗು ಸ್ಕೂಲ್ಗೆ ಹೋಗೋವರೆಗೂ ಅದೊಂದು ಪದ್ಧತಿನೇ ಮಾಡ್ಕೊಬಿಟ್ಟಿದ್ರು. ಅವಾಗ ಅವ್ರೇನು ನಾಚ್ಕೋತಾನೆ ಇರಲಿಲ್ಲ. ಎಲ್ಲಿ ಬೇಕಲ್ಲಿ ಬರ್ತಿತ್ತು ಅದು. ಆ ಮಗು ಹಳದಿತ್ತು, ಅಲ್ಲಿ ಏನೋ ಒಂದು ತಾಯಿ ಹಾಲು ಕುಡಿಯೋದು ಪ್ರಾಕ್ಟೀಸ್ ಇರ್ತಿತ್ತು. ನಾಚಿಕೆ ಅನ್ನೋದೇನು ಗೊತ್ತೇ ಇಲ್ಲ. ಬಟ್ ಇವತ್ತು ಏನಾಗ್ಬಿಟ್ಟಿದ್ದೀವಿ, ಮಾಡ್ರನ್ ಯುಗಕ್ಕೆ ಬಂದುಬಿಟ್ಟಿದ್ದೀವಿ. ಆ ತಾಯಿ ಹಾಲು ಕುಡಿಸಿದ್ರೆ ದೊಡ್ಡ ಅವಮಾನ ಏನೋ ಅನ್ನೋ ಮಾಡ್ತಲ್ಲಿ ನಿಜ ಕಟ್ಟು ಹೊರಟೋಗ್ಬಿಡುತ್ತೆ ಅಲ್ಲ. ಅದೇ ಸರ್ ಏನಾಗ್ಬಿಟ್ಟಿದೆ, ಮೊದಲನೇದು ತಾಯಿ ಹಾಲು ಕುಡಿಸಿದ್ರೆ ಮುದುಕಿಯರಾಗ್ಬಿಡ್ತೀವಿ, ನಮ್ಮ ಯಂಗ್ಸ್ಟರ್ಸ್ ಇದು ಹೋಗ್ಬಿಡುತ್ತೆ ಅಂತ. ಆಮೇಲೆ ತಾಯಿ ಹಾಲನ್ನು ಸ್ವಲ್ಪ ದಿವಸ ಸಾಕು ಕುಡಿಸ್ಬಿಟ್ರೆ ಆಂಟಿ ಆಗಿಬಿಡ್ತೀವಿ ಜಾಸ್ತಿ ಕುಡಿಸಿದ್ರೆ. ಆಮೇಲೆ ತಾಯಿ ಹಾಲನ್ನ ಕುಡಿಸಿದ್ರೆ ನಾಚಿಕೆ ಆಗುತ್ತೆ ಸರ್. ಫಾರಿನಲ್ಲಿ ತಾಯಿ ಹಾಲನ್ನ ಕುಡಿಸೋದಕ್ಕೆ ಯಂಗ್ ಲೇಡೀಸ್ ಅಭಿಯಾನ ಅಂತೇಳಿ 1,00,000 ಜನ ಅಟ್ ಎ ಟೈಮ್ ಕೂತ್ಕೊಂಡು ಓಪನ್ ಆಗಿ ಎದೆಯನ್ನು ಕೊಟ್ಟು ಹಾಲು ಕುಡಿಸಿರ್ತಕ್ಕಂಥದ್ದು ಮಾಡ್ರನ್ ಯುಗ ಸರ್. ಇದು ಹಳೆ ಯುಗ ಅಲ್ಲ. ಅದೇ ಥರ ಕೊಲೆಸ್ಟ್ರಾಲ್ ಬಗ್ಗೆ ಹೇಳ್ತಾ ಇದ್ದೀರಿ ನೀವು, ಯಾಕೆ ಕೊಡಬೇಕು ಅಂತ. ಸರ್, ನಮಗೆ ಈಗೆಲ್ಲ ಬಂದಿರತಕ್ಕಂಥದ್ದು ವ್ಯಾಕ್ಸಿನೇಷನ್ ಆಗಬೇಕು, ಇಮ್ಯುನೈಸೇಷನ್ ಆಗಬೇಕು, ಮಕ್ಕಳಿಗೆ ಆ ಇಂಜೆಕ್ಷನ್, ಆ ಟ್ಯಾಬ್ಲೆಟ್ಸ್ ಇನ್ನೇನೋ ಕೊಡಬೇಕು ಅಂತ ಹೇಳ್ತೀವಿ. ದೇವರ ಸೃಷ್ಟಿ ಸರ್ ಅದು. ಆ ತಾಯಿ ಹಾಲನ್ನ ಏನು ಫಸ್ಟ್ ಬರುತ್ತಲ್ಲ ಸರ್, ಕೊಲೆಸ್ಟ್ರಾಲ್, ಎಲ್ಲದಕ್ಕೆ ಒಂದೇ ಇಂಜೆಕ್ಷನ್ ಆ ತಾಯಿ ಹಾಲು ಸರ್. ಅದು ಕೊಟ್ಟರೆ ಅದೇ ಒಂದು ಲಸಿಕೆ ಅಲ್ಲ, ಎಲ್ಲ ಕಾಯಿಲೆಗಳಿಗೆ ರಾಮಬಾಣ, ಮದ್ದು, ದೇವರು ಕೊಟ್ಟಿರ್ತಕ್ಕಂಥ ಏಕೈಕ ವರ ಸರ್ ಅದು. ಅದನ್ನು ಕೊಡಲೇಬೇಕು ಸರ್. ಆಮೇಲೆ
ಮಿನಿಮಮ್ ಎಷ್ಟು ಕಾಲ ಕೊಡಬೇಕು? ಸರ್ ಇದು ನನಗೂ ಕನ್ಫ್ಯೂಷನ್ ಆಗುತ್ತೆ, ಯಾಕೆಂದರೆ ಪಾಪ ಯಾರಿಗೆ ಹೇಳಬೇಕು ಬೇಡವಾ ಅಂತ, ಎಷ್ಟು ದಿವಸ ಕೊಡಿ ಅಂತ ಹೇಳ್ತೀವಿ ಅಂತ. ಸರ್ ಕಂಪಲ್ಸರಿ ಮಿನಿಮಮ್ 1.5 ವರ್ಷ ಕಂಪಲ್ಸರಿ ಸರ್. 1.5 ವರ್ಷ ಎಲ್ಲ ತಾಯಂದಿರು ಯಾವುದೇ ಮುಚ್ಚು ಮರೆ ಏನೂ ಇಲ್ಲದೆ ಆ ತಾಯಿ ಹಾಲನ್ನ ಕೊಡಿ ಸರ್. ಬಟ್ 6 ತಿಂಗಳವರೆಗೆ ತಾಯಿ ಹಾಲನ್ನು ಬಿಟ್ಟು ಯಾವುದನ್ನೂ ಕೊಡಬಾರ್ದು ಸರ್. 1.5 ವರ್ಷ ಕೊಡಿಸ್ಬೇಕು, ಇನ್ನೂ ಹೆಚ್ಚಿಗೆ ಕೊಡ್ತೀವಿ ಅಂದರೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಬನ್ನಿ ನೀವು ನಾರ್ತ್ ಕರ್ನಾಟಕಕ್ಕೆ ಹೋಗ್ಬೇಕು, ನಾನು ಅಲ್ಲಿ ಜಾಸ್ತಿ ಕೆಲಸ ಮಾಡೋದು, ರಾಯಚೂರು ಅಲ್ಲೆಲ್ಲ ಸ್ವಲ್ಪ ಒಂದು ಜನಾಂಗ ಇದೆ ಸರ್. ಅದು ಹೆಸರು ನಾವು ಹೇಳೋದಕ್ಕಿಂತ ಆ ಒಂದು ಜನಾಂಗಗಳಲ್ಲಿ ತಾಯಿಯನ್ನು ಯಾವಾಗಲೂ ಮಗು ನಿಂಗೆ ಇಟ್ಕೊಂಡೇ ಇರುತ್ತೆ ಸರ್. ಆ ಮಗು ಹೆಂಗಿದಾವೆ ಅಂತ ಹೇಳಿದ್ರೆ ಗುಂಡ್ಗೆ ಕೆಂಪಿಗೆ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿದ್ರೆ ಏಜ್ ಕೇಳಬೇಕು ನೀವು, 2.5 ವರ್ಷ 3 ವರ್ಷ ಎಲ್ಲ ಹೇಳ್ತಾರೆ ಸರ್ ಅವರು. ನಾನು ಅನ್ನೋದು ಇದರಲ್ಲಿ ಅಜ್ಞಾನ ಸಂಬಂಧವೇ ಇಲ್ಲ. ನನ್ನ ಮಗು, ನನ್ನ ರಕ್ಷಣೆ, ನನ್ನ ಜೀವ ಸರ್ ಅದು. ಈಗಿನ ಕಾಲದಲ್ಲಿ ಒಬ್ಬೊಬ್ರಿಗೆ 10 ಮಕ್ಕಳಿಲ್ಲ ಸರ್, 2 ಮಕ್ಕಳಿರೋದು. ಒಂದೇ ಸಾರಿ ಅವಕಾಶ ಸಿಗೋದು ನಿನ್ನ ತಾಯಿ ಆಗೋದು, ಒಂದೇ ಸಾರಿ ಹಾಲು ಸಿಗತಕ್ಕಂಥದ್ದು. ಕುಡಿಸ್ಬೇಕು ಅಂತಿದ್ರೆ ಕುಡಿಸ್ಬಿಡಿ, ಯಾರು ಕೇಳ್ತಾರೆ? ಎಲ್ಲ ಕಡೆ ತಾಯಿ ಹಾಲು ಕುಡ್ಸೋಕ್ಕೆ ಸೆಂಟ್ರ್ಗಳಿದ್ದಾವೆ, ಕೂತತ್ರ ಕುಡಿಸ್ಬೋದು, ಮರೆಲ್ಲ ಕುಡಿಸ್ಬೋದು. ದಯವಿಟ್ಟು ಕುಡಿಸಿ, ಅದ್ರ ಬಗ್ಗೆ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ. ಈ ಎದೆ ಹಾಲು ರೋಗ ನಿರೋಧಕ ಶಕ್ತಿ ಬರುತ್ತೆ ಅಂತ, ಮತ್ತು ಮಗುವಿನ ಮಾನಸಿಕ ಬೆಳವಣಿಗೆಗೆ ಹೇಗೆ ಸಹಾಯ ಮಾಡುತ್ತೆ? ಒಳ್ಳೆ ಪ್ರಶ್ನೆ ಸರ್. ಇದನ್ನು ನಾನು ಯಾವಾಗ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಮಾನಸಿಕ ಬೆಳವಣಿಗೆ ಅನ್ನೋದಕ್ಕಿಂತ ಸರ್, ಇವತ್ತೇನು ನಾವು ತಾಯಿ ಮಗುವಿನ ಅಟ್ಯಾಚ್ಮೆಂಟ್ ಅಂತ ಕರಿತೀವಲ್ಲ ಸರ್, ಆ ತಾಯಿ ಹಾಲನ್ನು ಕೊಡಬೇಕಾದ್ರೆ ಹಿಂಗೆ ತಪ್ಕೋತಾರಲ್ಲ ಸರ್, ಆ ಮಗು ಹಾಲು ಕುಡಿಬೇಕಾದ್ರೆ ಆ ಫೀಲ್ ಮಾಡುತ್ತಲ್ಲ ಸರ್, ಕೈಯಲ್ಲಿ ಮುಟ್ಟುತ್ತೆ, ಸ್ಪಂದಿಸುತ್ತೆ, ಆ ತಾಯಿ ತಲೆಯನ್ನು ಸವರ್ತಿರ್ತಾರೆ, ಆಮೇಲೆ ಆ ತಾಯಿ ಸ್ಪಂದನೆ ಇಡೀ ಬ್ಲಡ್ ರಿಲೇಷನ್ ಅಂತ ಕರಿತೀವಿ ಸರ್ ನಾವು. ಆ ಒಂದು ರಿಲೇಷನ್ಶಿಪ್ಪು ತಾಯಿ ಹಾಲು ಕುಡಿಸ್ತಾ ಆ ಮಗು ಬರೀ ಸನ್ನೆಯಲ್ಲಿ ತಾಯಿಯನ್ನು ಗೊತ್ತಿಡಿಯುತ್ತೆ. ಆ ಒಂದು ಬೆಳವಣಿಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ನಾನು, ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಮಾನಸಿಕವಾಗಿ ಏನಿದೆ, ಅಕ್ಕಪಕ್ಕದಲ್ಲಿ ಏನಿದೆ, ಏನು ಟಚ್ ಆಗುತ್ತೆ, ಆ ಫೀಲಿಂಗ್ಸ್ ಎಲ್ಲ ಬರ್ತಕ್ಕಂಥದ್ದು ತಾಯಿ ಹಾಲನ್ನ ಕುಡಿಸೋದ್ರಿಂದನೇ ಬರ್ತದೆ ಸರ್. ನಿಮ್ಮ ಮಗುವಿನ ಆರೋಗ್ಯಕರ ಭವಿಷ್ಯಕ್ಕೆ ತಾಯಿಯ ಎದೆಹಾಲೇ ಅಮೃತ. ಮೊದಲ 6 ತಿಂಗಳು ಮಗುವಿಗೆ ನೀರು, ಜೇನುತುಪ್ಪ ಬೇಡ. ಕೇವಲ ಎದೆಹಾಲು ಮಾತ್ರ ನೀಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ. ಆರೋಗ್ಯವಂತ ಮಗು, ಸದೃಢ ಸಮಾಜ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಸರಕಾರಿ ಆಸ್ಪತ್ರೆ ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಶುಭಾಶಯಗಳು. ಸರಿ, ಮಗುವಿನ ಆರೋಗ್ಯ ಇದಾಯಿತು. ಈ ತಾಯಿಗೆ ಏನು? ಸರ್ ಇದು ಇತ್ತೀಚಿನವ್ರಿಗೆ ಬೇಕೇ ಬೇಕು ಸರ್. ನಾವು ಎಷ್ಟೋ ಜನಕ್ಕೆ ಇವತ್ತು ಆ ತಾಯಿ ಹಾಲನ್ನು ಎಷ್ಟೋ ಜನಕ್ಕೆ ತಲೆಗೆ ಹೋಗ್ಬಿಟ್ಟಿದೆ. ನನ್ನ ಹೋಗ್ಬಿಡುತ್ತೆ, ನನ್ನ ಸೌಂದರ್ಯ ಹೋಗ್ಬಿಡುತ್ತೆ, ಅಥವಾ ನಾನೇನೋ ವಯಸ್ಸಾದವ್ರ ಥರ ಕಾಣ್ತೀನಿ ಅಂತ. ನಿಜ ಹೇಳ್ತೀನಿ ಸರ್, ಎಷ್ಟು ಜನ ತಾಯಿಂದ ಹಾಲು ಕೊಟ್ಟಿದ್ದಾರೋ ಅವರೆಲ್ಲ ಇನ್ನೂ ಯಂಗ್ ಎನರ್ಜಿಟಿಕ್ ಆಗಿದ್ದಾರೆ. ಅದೊಂದು ಚಾನ್ಸು ಸರ್ ಅದು ಆ ಟೈಮ್ಗೆ. ಆಮೇಲೆ ತಾಯಿಗೆ ಇವತ್ತು ಎದೆ ಕ್ಯಾನ್ಸರ್ ಬರದೇ ಇರ್ತಕ್ಕಂಥದ್ದು, ಆಮೇಲೆ ಮೆಂಟಲಿ ಅಪ್ಸೆಟ್ ಆಗ್ತಕ್ಕಂಥದ್ದು ಎಷ್ಟು ಜನ ತಾಯಂದ್ರಿಗೆ ಫೀಲ್ ಆಗ್ತದೆ. ನನಗೆ ಯಾರೋ ಒಬ್ರು ಹೇಳಿದರು, ಸ್ಟಾರ್ಟಿಂಗು ನನ್ನದೇ ಫ್ಯಾಮಿಲಿದು ಹೇಳ್ತೀನಿ ಸರ್. ನಾನು ಸ್ಟಾರ್ಟಿಂಗು ಹಾಲು ಕುಡಿಸ್ಬೇಕಾದ್ರೆ ನಾವೇನು ಮಾಡಿದ್ವು, ನಿಪ್ಪಲ್ಲಿ ಯೂಸ್ ಮಾಡೋದು ಸರಿ ಹೋಗುತ್ತೆ. ಯಾರೋ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ, ಎದೆ ಡೆಲಿವರಿ ಆದ ತಕ್ಷಣ ಭಾಳ ಹಾಲು ತುಂಬ್ಕೊಂಡಿರುತ್ತೆ, ಹಾಲು ಬರಲೇಬೇಕು. ಬಟ್ ಮಿಸ್ಲೀಡ್ ಮಾಡಿದ್ದಾರೆ ಬೇರೆ ಯಾರಿಗೋ ಒಬ್ರಿಗೆ. ಬಟ್ ನಮ್ಮನೆಯವ್ರು ಗೈಡ್ ಮಾಡಿದ್ದಾರೆ, ಅವ್ರು ನಿಪ್ಪಲ್ಲಿ ಹಾಕಿ ಕುಡಿಸಿ ಎದೆಗೇನೆ, ಆ ಥರದ್ದೆಲ್ಲ ಕಲ್ಪನೆ ಮಾಡಿದ್ದಾರೆ. ಆಮೇಲೆ ಇಲ್ಲ ಎದೆನ ಚೆಲ್ಬಿಡಿ, ಆಮೇಲೆ ಇದನ್ನೆಲ್ಲ ಮಾಡಿ ಅವ್ರಿಗೆ ಎದೆನೋ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್. ನಾನು ನಮ್ಮ ಮನೇಲಿ ಹೇಳಿ ಏನಂದ್ರೆ, ಅಮ್ಮ ಫಸ್ಟ್ ಕೊಡು ಅಂದ್ರೆ, ಇಲ್ಲ ಅದು ಬರ್ತಾ ಇಲ್ಲ, ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಕೊಡು ಅಂತಂದು ಸರ್. ಸರ್ ತಾಯಿಯ ಮಗುನ ಹಿಡ್ಕೊಂಡ ಅಂದರೆ ಅದು ದೇವ್ರ ಸೃಷ್ಟಿ ಹಂಗೆ ಸರ್. ಒಂದು ಸಾರಿ ಪಂಪ್ ಮಾಡ್ಬೇಕು ಸರ್. ಅದು ಆ ಮಗು ಸ್ಟಾರ್ಟ್ ಮಾಡಿದ ತಕ್ಷಣ ಅದೆಲ್ಲ ಗ್ರಂಥಿಗಳು ಓಪನ್ ಆಗ್ತವೆ ಸರ್. ಓಪನ್ ಆದ ತಕ್ಷಣ ಮಗು ಸ್ಟಾರ್ಟ್ ಆಗ್ತದೆ. ಅಂದರೆ ಪೆಟ್ರೋಲ್ ಬಂಕಲ್ಲಿ ನಾವು ಹೆಂಗೆ ಪೈಪಲ್ಲಿ ಪೆಟ್ರೋಲ್ ಹಿಡಿತೀವಲ್ಲ, ಆ ಥರದ ಹಾಲು ಬಂಕ್ ಸರ್ ಅದು. ಹಾಲು ಬಂಕಿಂದ ಹಾಲು ಶುರುವಾಯಿತು ಸರ್. ಆಟೋಮೆಟಿಕ್ ನೋವು ಫ್ರ್ಯಾಕ್ಷನ್ ಆಫ್ ಮಿನಿಟಲ್ಲಿ ಇಳಿದೋಗ್ಬಿಡುತ್ತೆ ಸರ್. ಅದು ಫ್ರ್ಯಾಕ್ಷನ್ ಆಫ್ ಮಿನಿಟಲ್ಲಿ ಹಾಲು ಕೊಡ್ತಕ್ಕಂಥದ್ದನ್ನು ಅವ್ರು ಕೊಟ್ಟರು, ತಾಯಿಗೂ ಎಲ್ಲ ಹೋಗ್ಬಿಡ್ತು, ಜ್ವರ ಹೋಯ್ತು, ಎಲ್ಲ ಹೋಯ್ತು ಸರ್. ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಯ್ತು ಸರ್. ದಯವಿಟ್ಟು ಯಾವುದೇ ನಿಪ್ಪಲ್ ಯಾವುದೇ ಇದನ್ನು ಬೆಳೆಸಬೇಡಿ. ನನಗೆ ಹಾಲು ಬರ್ತಾಯಿಲ್ಲ ಅಂತ ಫೀಲ್ ಇಟ್ಕೋಬೇಡಿ. ತಾಯಿಯಲ್ಲಿ ಬರೀ ಎದೆ ಟಚ್ ಮಾಡಿ. ಆ ದೇವ್ರ ಸೃಷ್ಟಿ ಹೆಂಗೆ ಇದೆ ಗೊತ್ತಾ, ಕಂಪ್ನಿ ಅದು, ಅದೊಂದು ಫ್ಯಾಕ್ಟ್ರಿ. ಯಾವಾಗ ಜಾಸ್ತಿ ಅದು ಕನ್ಸಂಪ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅಷ್ಟೇ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೀವು ಅದನ್ನ ಕೊಡದೇ ಇದ್ದೇ ಹೋದರೆ ಪ್ರೊಡಕ್ಷನ್ ಕೂಡ ಸ್ಟಾಪ್ ಆಗುತ್ತೆ. ದಯವಿಟ್ಟು ಈ ಪಾಯಿಂಟ್ ಅಬ್ಸರ್ವ್ ಮಾಡಿ. ಎದೆ ಹಾಲನ್ನು ಅದೇ ಸೃಷ್ಟಿಯಾಗುತ್ತೆ, ತಾಯಿ ಮಗುಗೆ ಕೊಡಿ. ನೋ ನಿಪ್ಪಲ್, ನೋ ಬಾಟಲ್. ಹೊಸದಾಗಿ ತಾಯಿಯಾದವರಿಗೆ ನೋವಿರುತ್ತೆ ಅಂತ ನೀವೇ ಹೇಳಿದಿರಿ. ಅಲ್ಲ, ನೋವು ಇರುತ್ತೆ ಅಂತ ಅವ್ರ ಫೀಲ್. ಅದರ ಜೊತೆಯಲ್ಲಿ ಹಾಲು ಬರದೇ ಇರೋದು ಇರುತ್ತೆ. ಅವರಿಗೆ ಅದಕ್ಕೆ ಒಂದು ತರಬೇತಿಯನ್ನು ಕೊಡಬೇಕಾಗತ್ತೆ ಕೆಲವರಿಗೆ. ಅಂದರೆ
ಪಟ್ಟಣದ ತಾಯಂದರಿಗೆ ಅದರದ ಬಗ್ಗೆ ಏನಾದರೂ ಹೇಳ್ತೀರಾ? ಸರ್, ಇಲ್ಲಿ ನಾನು ಮತ್ತೊಂದು ಸಾರಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ತರಬೇತಿ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಯಾಕೆ ಅಂದರೆ ಮೊದಲನೇದು ನಾವು ಗರ್ಭಿಣಿ ಆದಾಗ ಪ್ರೆಗ್ನೆನ್ಸಿ ಯಾವಾಗ ಆಗುತ್ತೆ ಆವಾಗ ಇವರು ಕೇಳ್ಕೋಬೇಕು. ದಯವಿಟ್ಟು ಎಲ್ಲ ತಾಯಂದರು ಮನವಿ ನಂದು, ಇನ್ಕ್ಲೂಡಿಂಗ್ ನಾನು ನಮ್ಮ ಕುಟುಂಬದವ್ರಿರಲಿ ಯಾರೇ ಇರಲಿ, ಮನವಿ ಏನು ಅಂತ ಹೇಳಿದ್ರೆ, ನೀವು ಪ್ರಿಪ್ರೇಷನ್ ಅಂತ ಕರಿತೀವಿ ನಾವು. ಏನು ಪ್ರಿಪ್ರೇಷನ್? ತಾಯಿ ಆಗೋದು ಹೇಗೆ, ತಾಯಿ ಆದಮೇಲೆ ಏನೇನು ಮಾಡಬೇಕು, ಹಾಲನ್ನ ಕುಡಿಸ್ಬೇಕಾದ್ರೆ ನನಗೆ ಪ್ರಿಪ್ರೇಷನ್ ಏನಿರಬೇಕು ಅಂದರೆ, ಈಗ ಅಪೌಷ್ಟಿಕತೆ ಇರ್ತದೆ ಸರ್ ಕೆಲವರಲ್ಲಿ, ಅಪೌಷ್ಟಿಕ ಆಹಾರಗಳನ್ನ ತೊಗೊಳ್ಳಲ್ಲ, ಬರೀ ಅನ್ನ ತಿಂತೀವಿ ಅಂತಾರೆ, ಅನ್ನ ಮೊಸರು ತಿಂತೀವಿ ಅಂತಾರೆ, ಕೆಲವರು ಬರೀ ನಾನು ಡಯೆಟ್ ಅಂತಾರೆ. ಸರ್, ನಾನು ಯಾವುದೇ ಡಯೆಟ್ ಬಗ್ಗೆ ಪ್ರಶ್ನೆನೇ ಇಲ್ಲ. ಇವತ್ತು ಚಾಲೆಂಜಿಂಗ್ ಲೈಫ್ ಇದು, ಡಯೆಟ್ ಬೇಕು, ಎಲ್ಲ ಬೇಕು. ಹಂಗನ್ಬಿಟ್ಟು ನಿಮ್ಗೆ ಆಪಲ್ ತಿನ್ನಬೇಡಿ ಅಂದಿಲ್ಲ, ಫ್ರೂಟ್ಸ್ ತಿನ್ನಬೇಡಿ ಅಂತ ಹೇಳಿಲ್ಲ, ಹಾಲು ಕುಡಿಬೇಡಿ ಅಂತ ಹೇಳಿಲ್ಲ. ಸೊ ಕೆಲವೊಂದೆಲ್ಲ ಐಟಮ್ಗಳಿದ್ದಾವೆ, ಎನರ್ಜಿ ಫುಡ್ಗಳು, ವೆಜ್ಜು ನಾನ್ ವೆಜ್ ಎಲ್ಲ ಇದೆ, ತಿನ್ಬೋದು. ನೀವು ಡಯೆಟಲ್ಲೇ ಇರಬೇಕು ಅಂದರೆ ಆಯಲ್ಲು ಸ್ವೀಟ್ಸ್ ಎಲ್ಲ ಕಡಿಮೆ ಮಾಡ್ಬೋದು, ಇವನ್ನೆಲ್ಲ ಬಳಸ್ಬೋದು. ತರಕಾರಿ, ಸೊಪ್ಪು, ಕಾಳು, ಪಲ್ಯ, ಒಳ್ಳೊಳ್ಳೆ ಐಟಮ್ಗಳಿದೆ, ಅದನ್ನ ತಿಂತಾ ಹೋಗಿ ಹಾಲು ಆಟೋಮೆಟಿಕ್ಕಾಗಿ ಪ್ರಾಡಕ್ಟ್ ಸ್ಟಾರ್ಟ್ ಆಗ್ತದೆ. ಕೆಲವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಈಗ ಅದನ್ನೇ ಹೇಳಿದ್ದು, ನಾವು ಡಾಕ್ಟರ್ಸ್ ಆಗೋದು ಬೇಡಿ. ದಯವಿಟ್ಟು ಚೈಲ್ಡ್ ಸ್ಪೆಷಲಿಸ್ಟ್ ಇದ್ದಾರೆ, ಅವ್ರು ಏನು ಹೇಳ್ತಾರೆ ದಯವಿಟ್ಟು ಕೇಳಿ. ಕೆಲವ್ರು ಹಂಗೆ ನಾವೇನು ಮಾಡ್ತೀವಿ, ನಮ್ಮ ಅಮ್ಮ ಹೇಳಿದ್ದಾರೆ, ನಮ್ಮ ಅಜ್ಜಿ ಹೇಳಿದ್ದಾರೆ, ಹೋಯ್ತು ಆ ಕಾಲ, ಅವೆಲ್ಲ ಹೋಗಿದೆ. ಮಾಡ್ರನ್ ಯುಗದಲ್ಲಿ ಆ ಟ್ರೈನಿಂಗ್ ಬೇಕು ಅನ್ನೋದಕ್ಕಿಂತ ಕನ್ಸಲ್ಟೇಷನ್, ಡೆಲಿವರಿ ಆಗುವ ಮೊದಲೇ ಇವೆಲ್ಲ ಕೌನ್ಸಿಲಿಂಗ್ ತೊಗೊಳ್ಳೋದು ಒಳ್ಳೆಯದು. ಯಾಕೆಂದರೆ ಅವತ್ತು ನಾವು ಇದಕ್ಕಿದ್ದಾಗ ಇವತ್ತು ಕೇಳ್ತೀವಿ ಅಂದರೆ ಕಷ್ಟ ಆಗ್ಬೋದು ಸರ್. ಆದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ತಾಯಿ ತುಂಬ ದುರ್ಬಲ ಆಗಿರುವಾಗ ಅಥವಾ ಬೇರೆ ರೋಗ ಇರುವಾಗ ಹಾಲೇ ಪ್ರೊಡ್ಯೂಸ್ ಆಗಲ್ಲ ಸರಿಯಾಗಿ, ಆವಾಗ ಏನು ಮಾಡುವಂಥದ್ದು? ಏನಾದರೂ ಎದೆ ಹಾಲಿನ ಬ್ಯಾಂಕು ಅವೆಲ್ಲ ಏನಾದರೂ ಇದೆಯಾ ಸರ್? ನನಗೆ ಬೇರೆ ತಾಯಂದರನ್ನು ನಾವು ಇದು ಮಾಡಬೇಕು. ಎಸ್ ಸರ್, ದಯವಿಟ್ಟು ಒಳ್ಳೆ ಪ್ರಶ್ನೆ ಸರ್ ಇದು. ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಒಳ್ಳೆ ಟೈಮ್ಗೆ ಕೇಳಿದ್ರಿ ನೀವು. ಹಾಲಿನ ಬ್ಯಾಂಕ್ ಬಗ್ಗೆ ಮಾತಾಡೋಣ ಸರ್. ಅದಕ್ಕೆ ಮೊದಲೇ ಕಾಯಿಲೆ ಇರುವ ತಾಯಂದ್ರಿ ಅಂತ ಹೇಳಿದ್ರೆ, ನಾವು ಇತ್ತಿರುವಿಗೆ HIV ಅಟ್ಯಾಕ್ ಆಗಿದ್ರು ಕೂಡ ತಾಯಿ ಹಾಲನ್ನ ಕುಡಿ ಅಂತ ಹೇಳ್ತೀವಿ ಸರ್ ನಾವು. ಮಗುಗೆ ಆ ಥರದ್ದು ಯಾವುದೂ ಇದಾಗಲ್ಲ ಅಂತೇಳಿ ಆ ತಾಯಿ ಮಗುನ ಬಾಂಧವ್ಯನ ಕಿತ್ತಾಕ್ಬೇಡಿ ಅಂತ ಹೇಳ್ತೀವಿ ಸರ್ ನಾವು. ಪ್ರೊಡಕ್ಟ್ ಆಗದೆ ಇರೋದು ಹೋಗಿ ಪ್ರೊಡ್ಯೂಸ್ ಆಗಲ್ಲ ಅನ್ನೋದು ಸುಳ್ಳು ಕಲ್ಪನೆ. ಅದು ಎಲ್ರಿಗೂ ಪ್ರೊಡ್ಯೂಸ್ ಆಗುತ್ತೆ. ಅಕಸ್ಮಾತ್ ವೆರಿ ರೇರ್ ಕೇಸ್ ಪ್ರಾಡಕ್ಟೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ದಯವಿಟ್ಟು ಫೀಲ್ ಮಾಡಬೇಡಿ. ನಮ್ಮಲ್ಲೂ ಕೂಡ ಮೈಸೂರಲ್ಲಿ ಚೆಲುವಾಂಬ ಹಾಸ್ಪಿಟ್ಲಲ್ಲಿ ಒಂದು ತಾಯಿದು ಒಂದು ಮಿಲ್ಕ್ದು ಬ್ಯಾಂಕ್ ಮಾಡಿದ್ದಾರೆ. ಡೋನರ್ಸು ಕೊಡ್ತಾ ಇದ್ದಾರೆ, ಅದನ್ನು ಯಾರಿಗೆ ಬೇಕೋ ಅವ್ರಿಗೂ ಕೊಡ್ತಾ ಇದ್ದಾರೆ. ವೆರಿ ರೇರ್, ಯಾಕೆಂದರೆ ತಾಯಿ ಹಾಲ್ಗೆ ಅಷ್ಟೊಂದು ಮಹತ್ವ ಇದೆ ಅಂತ. ನಾವೇ ಹಾಲು ಕುಡಿಸ್ಬಿಡ್ಬೋದಾಗಿತ್ತು, ಸಕ್ಕರೆ ನೀರು ಕುಡಿಸಿ ಅದನ್ನೇ ಇದಾಗೋಯ್ತು ಅಂತ ಹೇಳ್ಬೋದಾಗಿತ್ತು. ದಯವಿಟ್ಟು ನಿಮ್ಮ ತಲೆಯಲ್ಲಿದ್ರೆ ತೆಗ್ದಾಕಿ. ದಯವಿಟ್ಟು ನಮ್ಮ ಮನವಿ ಇದು, ಯಾರ್ದು ಸಕ್ಕರೆ ಹಾಲು ಕುಡಿಸೋದು ಬೇರೆ ಹಾಲು ಅಂತ. ಯಾಕೆಂದರೆ ತಾಯಿ ಹಾಲ್ಗೂ ಹಸುವಿನ ಹಾಲ್ಗೂ ವ್ಯತ್ಯಾಸವನ್ನು ನೀವು ಕಂಪೇರ್ ಮಾಡಬೇಕು ಅಂದರೆ, ತಾಯಿ ಹಾಲು 100 ಪಟ್ಟು ಹೆಚ್ಚು ಫ್ಯಾಟ್ ಅಥವಾ ಈ ಥರದ್ದು ಇದಿದ್ರೆ, ಇದು ಕೇವಲ 10 ಪಟ್ಟು ಇರುತ್ತೆ. 100 ಪಟ್ಟನ್ನು ಕುಡಿಸ್ಬಿಟ್ರೆ ಮಗುಗೆ ಡೈಜೆಷನ್ ಆಗಲ್ಲ, ಬೇದಿ ಆಗುತ್ತೆ, ವಾಮೆಂಟ್ ಆಗುತ್ತೆ. ಅದೇ ರೀತಿ ಇದನ್ನು ದೇವ್ರು ಬ್ಯಾಲೆನ್ಸಿಂಗ್ ಮಾಡಾಕಿರೋದು. ಮಗುಗೆ ಏನು ಕೊಡಬೇಕು ಅದನ್ನೇ ಕೊಡಬೇಕು. ಹಸು ಹಾಲನ್ನು ಅಕಸ್ಮಾತ್ ಹಾಕಿದ್ರೆ 1:10 ಆ ಥರದ್ದು. ಈಗಲ್ಲ, ತಾಯಿಯೆಲ್ಲ ಕಂಪಲ್ಸರಿ 6 ತಿಂಗಳು ನಾವು ಸಜೆಸ್ಟ್ ಮಾಡ್ತಕ್ಕಂಥದ್ದು. ಬಟ್ ಕಾಯಿಲೆ ಇದೇ ಇಲ್ಲ ಅನ್ನೋದನ್ನ ಮೆಡಿಕಲ್ ಅವರೇ ಸಜೆಸ್ಟ್ ಮಾಡ್ಬೇಕು ಸರ್. ವಿ ಆರ್ ನಾಟ್ ರೆಡಿ ಟು ಸಜೆಸ್ಟ್. ಈಗ ಕೆಲಸಕ್ಕೆ ಹೋಗಬೇಕಾಗತ್ತೆ, ಇಬ್ಬರೂ ಕೆಲಸ ಮಾಡದೆ ಹೋದರೆ ಜೀವನ ನಡೆಯಲ್ಲ. ಅಂಥ ಸಂದರ್ಭದಲ್ಲಿ ಈಗ ಬ್ಯಾಂಕ್ ಅಂತ ಹೇಳಿದ್ರಿ, ಅದೇ ತರಹ ಮನೆಯಲ್ಲಿ ಏನಾದರೂ ಹಾಲನ್ನು ಸ್ಟೋರ್ ಮಾಡಿ ಇಟ್ಟು ಕುಡಿಸುವಂಥ ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಎಲ್ಲ ತಾಯಂದ್ರಿಗೆ ನನ್ನ ಮನವಿ ಇದೆ. ಒಂದೇದು, ನೀವು ಕೆಲಸಕ್ಕೆ ಹೋಗೋದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ, ಬಟ್ ಎಲ್ಲ ಕಡೆ ಶಿಶುಪಾಲನಾ ಕೇಂದ್ರಗಳು ಮಾಡಿದ್ದಾರೆ. ಎಲ್ಲಿ ನಿಮ್ಮ ಜಾಗಗಳಲ್ಲಿ ಅಕ್ಕಪಕ್ಕದಲ್ಲಿ ನಿಯರೆಸ್ಟ್ ಶಿಶುಪಾಲನಾ ಕೇಂದ್ರಗಳಿದ್ದಾವೆ. ಪ್ರೈವೇಟಲ್ಲಾದರೂ ಪ್ರೈವೇಟ್ ಸೆಕ್ಟ್ರಲ್ಲಿ ಕೂಡ ಶಿಶುಪಾಲನಾ ಕೇಂದ್ರ ಇದೆ. ಗೌರ್ಮೆಂಟಲ್ಲಾದರೂ ನಮಗೆ ಡಿಸ್ಟಿಕ್ ಹಾಸ್ಪಿಟ್ಲು, ಆಮೇಲೆ ಡಿಸ್ಟಿಕ್ ಆಫೀಸು, ಆ ಥರ ಅಕ್ಕಪಕ್ಕದಲ್ಲಿ ಅಂಗನವಾಡಿಗಳೆಲ್ಲ ಇರ್ತವೆ ನಿಮಗೆ ಗೌರ್ಮೆಂಟಲ್ಲಿ. ಆ ಥರ ಈಗ ಕೃಷಿಗಳೆಲ್ಲ ಮಾಡಿದ್ದೀವಿ ನಾವು. ದಯವಿಟ್ಟು ಆ ಥರದ್ದೊಂದು ಫೆಸಿಲಿಟಿ ಹುಡ್ಕೊಳ್ಳಿ ನೀವು ಕೆಲಸಕ್ಕೆ ಹೋಗ್ಬೇಕಾರೆ. ಅಕ್ಕಪಕ್ಕದಲ್ಲಿದ್ದಾಗ ಒಂದು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಟ್ರೇಸ್ ಮಾಡ್ಕೊಳ್ಳಿ, ಅಲ್ಲಿಗೆ ದಯವಿಟ್ಟು ಮಗುನ ಬಿಡಿ. ಈ ಒಂದು ಇಷ್ಟು 2 ಅವರ್ಸ್ಗೆ ಅಥವಾ 1 ಅವರ್ಸ್ಗೆ ಫೀಡ್ ಮಾಡೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಿ, ದಯವಿಟ್ಟು ರಿಕ್ವೆಸ್ಟ್. ಅದು ಅಕಸ್ಮಾತ್ ಆಗದೇ ಹೋದರೆ, ಅಕಸ್ಮಾತ್ ತಾಯಿ ಮನೇಲಿ ಬಿಟ್ಟು ಹೋಗುವ ಸಾಧ್ಯತೆ ಇದ್ದರೆ, ಅಂಥ ಸಮಯದಲ್ಲಿ ಮಾತ್ರ ಸ್ಪೆಷಲಿ ಅದು ಕಷ್ಟ, ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ. ಅಕ್ಕಪಕ್ಕದಲ್ಲೇ ಮಗುನ ಇಟ್ಕೊಳ್ಳೋದು ಒಳ್ಳೆಯದು. ಬಟ್ ಆಗಲೇ ಇಲ್ಲ ಅಂತಂದಾಗ ದಯವಿಟ್ಟು ನೀವು ಅದನ್ನು ಏನು ನಾವು ಹಾಲನ್ನು ಕರೆದು ಒಂದು ಬಾಟಲಲ್ಲಿ ಫೀಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು, ಅಥವಾ ಅಲ್ಲೇ ಮನೆಯಲ್ಲಿ ಏನು ಬಿಸಿ ಏನು ಮಾಡೋ ಅವಶ್ಯಕತೆ ಇರಲ್ಲ. ಅದು ಸೇಮ್ ತಾಯಿ ಹಾಲನ್ನೇ ಅವರು ಇನ್ನೊಬ್ಬರು ಅದನ್ನು ಫೀಡ್ ಮಾಡ್ಬೋದು, ನಾಟ್ ಬಾಟಲ್.
ದಯವಿಟ್ಟು ಬಾಟಲ್ ಕಾನ್ಸೆಪ್ಟ್ ತೆಗೆದಾಕಿ. ಹಿಂಗೆ ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಯಾವುದೇ ಮಗುಗೆ ಅದನ್ನು ಸ್ಪೂನಲ್ಲಿ ಗ್ಲಾಸಲ್ಲಿ ಕುಡಿಸ್ತಕ್ಕಂಥದ್ದು, ಸ್ಪೂನಲ್ಲಿ ಫೀಡ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ನಮ್ಮಲ್ಲಿ ಒಂದು ಸೈಕಾಲಜಿನೋ ಅಥವಾ ಕಾಮಿಡಿನೋ ಗೊತ್ತಿಲ್ಲ, ಜಾಸ್ತಿ ಬಾಟ್ಲು ಫೀಡಿಂಗ್ ಬಾಟ್ಲು ಯಾರು ಕೊಟ್ಟರು ಅವರೆಲ್ಲ ಮುಂದೆ ಬಾಟ್ಲುಗಳು ಹಿಡ್ಕೋತಾರೆ ಅಂತ ಹೇಳಿ. ಅಂದರೆ ಯಾವ ಬಾಟ್ಲು ಅಂತ ಗೊತ್ತಿಲ್ಲ. ಕಾಮಿಡಿಯಾಗಿ ಹೇಳೋದಕ್ಕಿಂತ ರಿಯಾಲಿಟಿ ಕೂಡ ಅದೇ. ದಯವಿಟ್ಟು ಬಾಟ್ಲು ಕೊಡಬೇಡಿ. ಆ ಬಾಯಿ ಎಲ್ಲ ಅಲ್ಲೂ ಬೆಳೆದವಣಿಗೆ ಆಗಿರತಕ್ಕಂಥದ್ದು, ತುಟಿಯೆಲ್ಲ ಅಸ್ತವ್ಯಸ್ತ ಆಗ್ತಕ್ಕಂಥದ್ದು ಆಗಬಾರ್ದು. ದಯವಿಟ್ಟು ಆ ಥರದಕ್ಕಿಂತ ಬೆಸ್ಟ್ ಸ್ಪೂನ್ ಆ್ಯಂಡ್ ಗ್ಲಾಸ್. ಅದಕ್ಕೆ ಒಳಲೆ ಅಂತ ಸಿಗುತ್ತೆ. ಆ ಒಳಲೆ ಇತ್ತಲ್ಲ, ಒಳಲೆ ಅಂತ ಅಂದ್ಬಿಟ್ಟು ಇದೆ ಸರ್. ಅದು ಒಳ್ಳೆ ಕಾನ್ಸೆಪ್ಟ್ ಸರ್. ಅದು ನಮ್ಮಲ್ಲೇ ಇತ್ತಲ್ಲ ಸರ್. ಪ್ರತಿಯೊಂದು ಜ್ವರ ಬಂದರೆ, ಆಮೇಲೆ ಹುಷಾರಿಲ್ಲದೆ ಇದ್ದರೆ, ನಮ್ಮ ಹಳ್ಳಿಗಳೆಲ್ಲ ಅದೇ ಅಲ್ಲ ಸರ್. ಆಗ ಸಬ್ಜಲ್ ಮಾತ್ರೆ ಅಂತ ಏನೋ ಒಂದು ಬರ್ತಿತ್ತು, ಕೊಟ್ಬಿಟ್ಟು ಅದನ್ನೆಲ್ಲ ಇದು ಮಾಡಿ ಹಾಲಲ್ಲಿ ಕುಡಿಸ್ತಾ ಇದ್ರು. ಆಮೇಲೆ ತಾಯಿ ಹಾಲನ್ನ ಕರಿತಾ ಇದ್ರು. ನಾವೇ ನೋಡಿದ್ದೀವಿ ಸರ್. ಅದೇ ಹಾಲ್ಗೆ ಎಲ್ಲ ಹಾಕಿ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಸರ್. ಒಳ್ಳೆ ಕಾನ್ಸೆಪ್ಟ್ ಸರ್ ಅದು. ಇದರಲ್ಲಿ ಇರುವಂತಹ ಪ್ರಮುಖ ತಪ್ಪು ಕಲ್ಪನೆಗಳು, ಮಿತ್ಸ್, ಸ್ತನ್ಯಪಾನದ ಬಗ್ಗೆ ಇರುವಂಥದ್ದು ಸಮಾಜದಲ್ಲಿ ಅದು ಯಾವ್ದು ಏನಾದರೂ ಉಂಟಾ? ಹಾಲು ಕೊಟ್ಟುಬಿಟ್ರೆ ಏನೇನೋ ಆಗುತ್ತೆ, ಉದಾಹರಣೆಗೆ ಕೊಲೆಸ್ಟ್ರಾಲ್ ಕೊಟ್ಟರೆ ಅದಕ್ಕೆ ಭೇದಿ ಆಗುತ್ತೆ ಅನ್ನುವಂಥದ್ದು, ಆ ತರಹದ ಕಲ್ಪನೆಗಳು ಬೇರೆ ಏನಾದರೂ ಉಂಟಾ? ಈಗ ಮೊದಲನೇದಾಗಿ ನಾನು ಕೇಳ್ತಕ್ಕಂಥ ತಪ್ಪು ಕಲ್ಪನೆಗಳು ಅಂತ ಸರ್, ಇದು ಎವರ್ಗ್ರೀನ್ ತಪ್ಪು ಕಲ್ಪನೆ. ನಾನೇ ತಪ್ಪು ಕಲ್ಪನೆ. ಯಾಕೆಂದರೆ ಪ್ರತಿಯೊಂದಕ್ಕೂ ಹೆಂಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಾಗ ಒಂದೇ ದಿವಸದಲ್ಲಿ ರೀಲ್ಸಲ್ಲಿ ಬಿಟ್ಬಿಡ್ತೀವಿ. ಇವತ್ತು ಅದನ್ನು ತಿನ್ಬೇಡಿ, ಇದನ್ನು ತಿನ್ಬೇಡಿ ಅಂದ್ಬಿಟ್ಟು ಜನ ನಂಬಿಡ್ತಾರೆ. ತಪ್ಪು ಕಲ್ಪನೆ, ಅದೇ ತಪ್ಪು ಕಲ್ಪನೆ. ಯಾವುದೋ ಯಾರೋ ಹೇಳೋದನ್ನು ಕೇಳೋದೇ ತಪ್ಪು ಕಲ್ಪನೆ. ಅದಕ್ಕೆ ಅಂತ ಸ್ಪೆಷಲಿಸ್ಟ್ ಇದ್ದಾರೆ. ಎಕ್ಸಾಂಪಲ್ ಡಾಕ್ಟರ್ಸ್, ಎಕ್ಸಾಂಪಲ್ ವುಮೆನ್ ಆ್ಯಂಡ್ ಚೈಲ್ಡಲ್ಲಿ ಅಂಗನವಾಡಿ ವರ್ಕರ್, ಸೂಪರ್ವೈಸರ್ಸ್, ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್, ಇವರೆಲ್ಲರೂ ಇದ್ದೀವಿ ನಾವು. ಅದೇ ಥರ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಪಾವತಿ ಮಾಡಿ ನಾವು ತೊಗೋತಾ ಇದ್ದೀವಿ. ವಿ ಆರ್ ರೆಡಿ ಟು ಸಜೆಸ್ಟ್. ಮತ್ತು ಹೆಣ್ಮಕ್ಳೇ ಇದ್ದಾರೆ ನಮ್ಮಲ್ಲೆಲ್ಲ, ಆಶಾ ವರ್ಕರ್ ಇದ್ದಾರೆ, ಅಂಗನವಾಡಿ ಟೀಚರ್ಸ್ ಇದ್ದಾರೆ. ಜಸ್ಟ್ ಒಂದು ಕ್ಲಾರಿಫಿಕೇಷನ್ ತೊಗೊಳ್ಳಿ. ಯಾವುದು ತಾಯಿ ಹಾಲನ್ನು ಕುಡಿಸೋದ್ರಿಂದ ಆಗ್ತಕ್ಕಂಥ ಲಾಭಗಳೇನು, ನಷ್ಟಗಳೇನು ಅಂತ. ಲಾಭಗಳೇ ಜಾಸ್ತಿ, ಯಾರೇ ತಾಯಿ ಆಗಲಿ, ಯಾವುದೇ ತಾಯಿ ಆಗಲಿ. ನಷ್ಟ ಸುಳ್ಳು. ಯಾಕೆಂದರೆ ಯು ವಿಲ್ ಎಂಜಾಯ್, ನಿಮ್ಮ ಲೈಫ್ ಎಂಜಾಯ್ ಮಾಡಬೇಕು ಅಂತಿದ್ರೆ ಚೆನ್ನಾಗಿ ಹಾಲು ಕುಡಿಸಿ ಮಗು ನೋಡಿ. ಆ ಮಗು ಸ್ಮೈಲ್ ಹೆಂಗಿರುತ್ತೆ, ಆ ಮಗುವಿನ ನಡವಳಿಕೆ ಹೆಂಗಿರುತ್ತೆ, ಆ ಮಗು ಶಿಸ್ತು ಹೆಂಗಿರುತ್ತೆ ಅಂತ. ನೀವು ತಾಯಿ ಹಾಲು ತಪ್ಪಿಸಿರ್ತಕ್ಕಂಥ ಮಗು ನೋಡಿ, ಅದು ಎಷ್ಟು ಆರೋಗ್ಯಂಟ್ ಇರುತ್ತೆ. ಅದಕ್ಕೆ ಫೀಲ್ಸ್ ಎಲ್ಲ ಹೋಗ್ಬಿಡುತ್ತೆ, ಮನುಷ್ಯನ ಭಾವನೆಗಳು ಸೋತೋಗ್ಬಿಡ್ತವೆ. ಆಮೇಲೆ ಹೇಳಿದ್ನಲ್ಲ, ಇನ್ನೊಂದು ನಿಮಗೆ ರಿಯಾಲಿಟಿ ಹೇಳಲ್ಲ ಸರ್. ನಮ್ಮ ಮನೇಲಿ ನಡೆದಿರ್ತಕ್ಕಂಥದ್ದು, ನಮ್ಮ ಅತ್ತಿಗೆ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಅಟ್ ಎ ಟೈಮ್ ಡೆಲಿವರ್ಡ್. ನಮ್ಮ ಅತ್ತಿಗೆ ಮಗು ಇದ್ದರೆ, ಮಗ ಇದ್ದರೆ, ನನ್ನ ಅಣ್ಣನ ಮಗ, ನಮ್ಮ ಚಿಕ್ಕಮ್ಮನ ಮಗನೂ ಸ್ವಲ್ಪ ಹತ್ತತ್ರ ಸ್ವಲ್ಪ ಏಜು. ಅವ್ರೇನು ಮಾಡೋರು, ನಮ್ಮ ಅತ್ತಿಗೆ ಇಲ್ಲದೆ ನಮ್ಮ ಚಿಕ್ಕಮ್ಮ ಹಾಲು ಕುಡಿಸ್ತಾಯಿದ್ರು. ನಾನು ಗಾಬರಿ, ಅವತ್ತಿನ ಮಟ್ಟಕ್ಕೆ ಗಾಬರಿ ನನಗೆ. ಯಾಕೋ ಅಳ್ತದಲ್ಲ, ಅದು ಹೆಂಗೆ ಕುಡಿಸ್ತಾರೆ ಅಂತ ನಂಗೆ ಗೊತ್ತಿರಲ್ಲ, ಅವಾಗ ಸಣ್ಣವನಿದ್ದೆ. ಬಟ್ ಈಗ ಅನ್ನಿಸ್ತಾ ಇದೆ, ತಾಯಿ ಹಾಲನ್ನು ಯಾರು ಕುಡಿಸಿದ್ರೂ ಶ್ರೇಷ್ಠ. ಅದು ದೇವರು ಕೊಟ್ಟಿರ್ತಕ್ಕಂಥ ಏಕೈಕ ವರ. ಹೀಗಾಗಿ ಯಾವುದೇ ಮಿಥ್ಯ ಕಲ್ಪನೆಗಳು ಸುಳ್ಳು, ನಮ್ಮ ಹಿರಿಯರ ಕಲ್ಪನೆಗಳು ನಿಜ. ಅದನ್ನು ಕ್ಲಾರಿಫಿಕೇಷನ್ ಇದ್ದರೆ ಓನ್ಲಿ ಡಾಕ್ಟರ್ಸ್. ಹಾಲು ಕೊಡ್ತಾ ಇರುವಂಥ ತಾಯಂದ್ರಿಗೆ ಆಹಾರ ಯಾವ ರೀತಿದಿರಬೇಕು, ಸರ್ಕಾರ ಏನು ಅದಕ್ಕೆ ವ್ಯವಸ್ಥೆ ಮಾಡಿದೆ? ಒಳ್ಳೆ ಪ್ರಶ್ನೆ ಸರ್. ಆದರೆ ಮೊದಲೇ ಒಂದು ಗಿಣ್ಣು ಹಾಲು ಕೊಡೋದು ಅಥವಾ ಫಸ್ಟ್ ಟೈಮ್ ಬರ್ತಕ್ಕಂಥ ಹಾಲು ಕೊಡೋದ್ರಿಂದ ಭೇದಿ ಆಗುತ್ತೆ, ಕರೆದು ಚೆಲ್ಬಿಡ್ತಾರೆ ಅಂತ. ಎಲ್ಲೋ ಕಲ್ಲ ಹಾಲು ಕೊಡಬಾರ್ದು, ಅದು ಗಿಣ್ಣಾಲು ಇರ್ತದೆ ಅಂತೇಳಿ. ಅದರಲ್ಲೂ ಗಂಡು ಮಕ್ಳಿಗೆ ಕೊಡಬಾರ್ದು ಅಂತ ಅಜ್ಜಿದಿರ್ ಕಾಟ ಅಂತ ಇದೆ ಸರ್. ಇದನ್ನು ದಯವಿಟ್ಟು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ನೋ ಹೆಣ್ಣು ಗಂಡು, ಗಂಡಾಗಲಿ ಹೆಣ್ಣಾಗಲಿ ಹುಟ್ಟಿದ ತಕ್ಷಣ ಕೊಡೋಕ್ಕೆ ದೇವ್ರ ಸೃಷ್ಟಿ ಇದೆ. ಆವಾಗ ಫಸ್ಟ್ ಅದನ್ನೇ ಕೊಡಬೇಕು. ದೇವ್ರು ಕೊಟ್ಟಿರ್ತಕ್ಕಂಥ ವ್ಯಾಕ್ಸಿನೇಷನ್, ಫಸ್ಟ್ ವ್ಯಾಕ್ಸಿನೇಷನ್ ಅದೊಂದೇ. ಅದನ್ನು ಮಿಸ್ ಮಾಡಿಕೊಂಡ್ರೆ ಲೈಫ್ ಟೈಮ್ ಆ ಮಗುಗೆ ಒಂದಲ್ಲ ಒಂದು ಹಿಂಸೆ ಆಗ್ತಿರುತ್ತೆ, ರೋಗಗಳು ಮತ್ತೊಂದು. ದಯವಿಟ್ಟು ಆ ಥರದನ್ನ ಮಿಸ್ ಮಾಡ್ಕೋಬೇಡಿ, ಕೊಡಿ, ದಯವಿಟ್ಟು ಕೊಡಿ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಸರ್ ನೀವು, ಬಾಣಂತಿಯರಿಗೆ ಹಾಲು ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರಿಗೇನೇನು ಕೊಡಬೇಕು ಅಥವಾ ಯಾವ ಆಹಾರ ಸಿಗುತ್ತೆ ಅಂತ. ಸರ್ ಎಕ್ಸಾಂಪಲ್ಲು, ನಮ್ಮಲ್ಲಿ ವುಮೆನ್ ಆ್ಯಂಡ್ ಚೈಲ್ಡ್ ಗರ್ಭಿಣಿ ಬಾಣಂತಿಯರಿಗೆ ಅಂತ ಸ್ಪೆಷಲ್ ಆಗಿ ನಾವು ಒಂದಷ್ಟು ಫುಡ್ಗಳನ್ನ ಕೊಡ್ತೀವಿ. ಅದೇ ಥರ ಎಲ್ಲರಿಗೂ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲ ಒಂದು ಕಡೆಗೆ ಔಟ್ಸೈಡ್ ನಾವು ಸಜೆಸ್ಟ್ ಮಾಡ್ತೀವಿ. ಏನಂತ, ಇಲ್ಲ ಇದನ್ನೇ ತೊಗೊಳ್ಳಿ, ಇದನ್ನು ಬಿಡಿ ಅಂತಲೂ ನಾವೇನು ಸಜೆಸ್ಟ್ ಮಾಡಿರಲ್ಲ. ಬಟ್ ಒರಿಜಿನಲ್ಲಾಗಿ ಅತಿ ಹೆಚ್ಚು ಊಟವನ್ನು ಯಾವ ಟೈಮಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ಗರ್ಭಿಣಿ ಇದ್ದಾಗ ಅತಿ ಹೆಚ್ಚು. ಆಮೇಲೆ ಇನ್ನೊಂದು ಟೈಮ್ ನೋಡ್ತಾರೆ, ಜಾಸ್ತಿ ನೀರು ಕುಡಿಬಾರ್ದು ನೀನು, ಹಾಲು ಕುಡಿಬಾರ್ದು ನೀನು. ಇವರೇ ಡಾಕ್ಟರ್ಸ್ ನನ್ನ ಕೇಳಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲೇ ಚೆನ್ನಾಗಿ ಊಟ ಮಾಡಿಸ್ಬೇಕು. ಅವ್ರಿಗೆ ಇಷ್ಟವಾದ ಊಟ ಮಾಡಬೇಕು ಅಂದರೆ ಅವಾಗೆಲ್ಲ ನೋಡಿ ಶ್ರೀಮಂತ ಅಂತ ಮಾಡ್ತಾಯಿದ್ರು. ಅಂದರೆ ಅವಳಿಗೆ ಏನೇನು ಇಷ್ಟವನ್ನು ಕೊಡದೇ ಇರೋದೆಲ್ಲ ತಂದು ಸಾಲನಾದರೂ ಮಾಡಿ ತುಪ್ಪ ತಿನ್ನಿಸ್ಬೇಕು ಅಂತ ಹಳ್ಳಿ ಜನದ್ದು.
ಆ ಒಂದು ಶ್ರೀಮಂತ ಮಾಡೋ ಉದ್ದೇಶ ಅದೇ. ಆಮೇಲೆ ಡೆಲಿವರಿ ಟೈಮಲ್ಲಿ ಇವ್ರು ತಲೆಗೆ ಹೋಗ್ಬಿಟ್ಟಿರುತ್ತೆ, ಏನು ಅವ್ರು ಟಾಯ್ಲೆಟ್ಗೆ ಹೋಗಬೇಕು, ಅದು ಹೊರಗಡೆ ಹೋಗ್ಬೇಕು, ತಿನ್ನಿಸ್ಬಾರ್ದು ಅಂತ. ಸುಳ್ಳು. ದಯವಿಟ್ಟು ಅದನ್ನು ಇಟ್ಕೋಬೇಡಿ, ಚೆನ್ನಾಗಿ ಊಟ ಕೊಡಿ. ಆ ಅಮ್ಮನಿಗೆ ಒಂದು 2-3 ಸರಿ ಊಟ ಕೊಡಿ. ಇನ್ನೂ ಒಂದು ಎಕ್ಸ್ಟ್ರಾ ಒಂದಷ್ಟು ತರಕಾರಿ ಕೊಡಿ, ಮಧ್ಯದಲ್ಲಿ ಒಂದಷ್ಟು ಎಕ್ಸ್ಟ್ರಾ ವಿಟಮಿನ್. ಯಾಕಂದರೆ 2 ತಾಯಿ ಜೀವ ಅದು. ಒಂದು ಡೆಲಿವರಿ ಆದಮೇಲೂ ಕೂಡ ಬ್ಲಡ್ ಹೋಗಿರುತ್ತೆ, ಬಟ್ ಆ ಒಂದು ಟೈಮಲ್ಲಿ ನೋಡಿ ಬೆಳ್ಳಗೆ ಆಗಿಬಿಟ್ಟಿರ್ತಾರೆ ಅವರು. ಏನು ಬೆಳ್ಳಗಾಗಿದ್ದಾರೆ ಅಂದರೆ ಏನೋ ಶಾಸ್ತ್ರಕ್ಕಲ್ಲ, ಬ್ಲಡ್ ಹೋಗಿರುತ್ತೆ. ಇನ್ನೂ ಆ ಬ್ಲಡ್ ರಿಕವರಿ ಆಗಬೇಕು, ಮತ್ತು ತಾಯಿಯಲ್ಲಿ ಫೀಡ್ ಮಾಡಬೇಕು. ಸೊ ಅಟ್ ಎ ಟೈಮ್ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದರೆ ಅವ್ರಿಗೆ ಎನರ್ಜಿ ಫುಡ್ ಬೇಕು. ಎನರ್ಜಿ ಫುಡ್ ಅಂದರೆ ಮೆಡಿಕಲ್ ಸ್ಟೋರಲ್ಲಿ ಸಿಗಲ್ಲ ನಿಮಗೆ. ಏನಿದೆ, ನಮ್ಮಲ್ಲಿ ಸೊಪ್ಪು ಬೆಳಿತೀವಿ, ಕಾಳು ಬೆಳಿತೀವಿ, ಯಾವುದು ಈಟು ಅಲ್ಲ, ಯಾವುದು ಇದು ಅಲ್ಲ. ನುಗ್ಗೆ ಸೊಪ್ಪು ಕೊಡ್ಬೋದು, ಪಪ್ಪಾಯನೂ ಕೊಡ್ಬೋದು, ತರಕಾರಿಗಳು ಕೊಡ್ಬೋದು. ಆಮೇಲೆ ಎಲ್ಲ ಸೀಸನಬಲ್ ಫ್ರೂಟ್ಸ್ ಎಲ್ಲ ಇದೆ. ಆಮೇಲೆ ಇದು ತಿನ್ನಬಾರ್ದು ಶೀತ, ಅವೆಲ್ಲ ಸುಳ್ಳು. ಸೇಬು ತಿನ್ಬೋದು, ದ್ರಾಕ್ಷಿ ತಿನ್ಬೋದು, ಕಿತ್ಲೆಹಣ್ಣುಗಳು ತಿನ್ಬೋದು, ಎಲ್ಲ ಹಣ್ಣುಗಳು ತಿನ್ಬೋದು. ಅದೇ ಥರ ನಾನ್ ವೆಜ್ ಅವರಿದ್ದರೆ ಅವ್ರದ್ದು ನಮ್ಮ ಸಜೆಷನ್ಗಿಂತ ಅವರು ಫಿಶ್ಶು, ಚಿಕನ್ನು ಆ ಥರದ್ದೆಲ್ಲ ಬಳಸ್ಬೋದು, ಒಳ್ಳೆಯದು. ಮಟನ್ನು ಸ್ವಲ್ಪ ಈಗೆಲ್ಲ ಡಾಕ್ಟರ್ ಸಜೆಸ್ಟ್ ಮಾಡಲ್ಲ, ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತಾರೆ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಯಾಕೆಂದರೆ ನಾವು ಅದನ್ನ ಜಾಸ್ತಿ ಒತ್ತು ಕೊಡೋದಕ್ಕಿಂತ ಫಿಶ್ಶು ಅದೊಂಥರ ವೆಜಿಟಬಲ್ ಥರನೇ ಕರಾವಳಿ ಭಾಗದಲ್ಲೆಲ್ಲ ಬಳಸ್ತಾರೆ. ಚಿಕನ್ ಅಂತಕ್ಕಂಥದ್ದು ಸಾಂಬಾರು, ಆ ಥರ ಎಣ್ಣೆ ಐಟಮ್ ಬೇಡ, ಎಣ್ಣೆಲಿ ಕರಿತಕ್ಕಂಥದ್ದು. ಆಮೇಲೆ ಇನ್ನು ಕೆಲವರು ಬಂದುಬಿಟ್ಟಿದೆಯಲ್ಲ ಸರ್, ಮಾಡ್ರನ್ ಯುಗದಲ್ಲಿ ಮಾಡ್ರನ್ ಫುಡ್. ಯಾರೋ ಕೇಳ್ತಾಯಿದ್ರು, ಏನು ಇಷ್ಟ, ಯಾಕೋ ಏನೋ ನನಗೆ ಪಾನಿಪುರಿ ತಿನ್ನಂಗೆ ಆಗುತ್ತೆ, ಯಾಕೋ ಏನೋ ಕೇಕ್ ತಿನ್ನಂಗೆ ಆಗುತ್ತೆ ಅಂತ. ಎಲ್ರಿಗೂ ಆಗುತ್ತೆ ಇದು. ಒಂದೋ ಪೀಸು ಯಾವತ್ತೋ ಒಂದು ಕೇಕೋ ಒಂದು ಪಾನಿಪುರಿ ತಿಂದರೆ ತಪ್ಪಿಲ್ಲ. ಆದರೆ ಜೀವನ ಪೂರ್ತಿ ತಿಂತಕ್ಕಂಥ ಆಹಾರಗಳಲ್ಲ ಅವು. ಅದು ಜಂಕ್ ಫುಡ್ ಅಂತ ಕರಿತೀವಿ ನಾವು. ಅದರ ಅರ್ಥ ಏನು ಅಂದರೆ ಸ್ಟೋರೇಜ್ ಮಾಡೋದು. ಈಗ ನಮ್ಮ ಮನೇಲಿ 24 ಗಂಟೆನೇ ಅನ್ನ ಇಡಲ್ಲ, ನಾವು ಸಾಂಬಾರೇ ಇಡಲ್ಲ. ಅಂಥದ್ರಲ್ಲಿ ನಾವು ಅವೆಲ್ಲವನ್ನು ತಿಂತಾಯಿದ್ದೀವಿ ಅಂತ ಹೇಳಿದ್ರೆ ನಮ್ಮನ್ನು ಕೇಳ್ದ ಅಂದರೆ ನಮ್ಮಷ್ಟು ಪಾಪಿಗಳು ಯಾರೂ ಇಲ್ಲ ಸರ್. ದಯವಿಟ್ಟು ಹೊಸ್ದಾಗಿ ಮಾಡಿ, ಬಿಸಿ ಅಡುಗೆ ಇರಲಿ, ಬಿಸಿಯಾಗಿ ಮಾಡ್ಕೊಳ್ಳಿ. ಪಾಯಸ ಬೇಕಾ ಬಿಸಿ ಮಾಡಿ, ಸ್ವೀಟ್ ಬೇಕಾ ಬಿಸಿ ಮಾಡ್ಕೊಳ್ಳಿ. ನಮ್ಮ ಎಲ್ಲ ಬೆಲ್ಲದಲ್ಲಿ ಮಾಡ್ತಕ್ಕಂಥ ಐಟಮ್ಗಳಿದೆ, ಆಮೇಲೆ ಹಾಲಲ್ಲಿ ಮಾಡ್ತಕ್ಕಂಥ ಐಟಮ್ಗಳಿದೆ. ಅದೇ ಹೇಳಿದ್ನಲ್ಲ, ಮನೇಲಿ ಅಡುಗೆ ಮಾಡಿದ್ರೆ, ಈಗ ಮದುವೆ ಅಡುಗೆ ಇಲ್ಲಿ ಮಾಡ್ತೀವಿ ಸರ್ ನಾವು, ಯಾವುದು ರೆಡಿಮೇಡ್ ತರೋದೇ ಇಲ್ಲ. ಬಾಳೆ ಎಲೆ ಊಟ ಮಾಡ್ತೀವಿ, ಕಾಳುಗಳಿರುತ್ತೆ, ಒಂದು ಎಲೆ ತುಂಬಿರ್ತಕ್ಕಂಥದ್ದು ಇರ್ತದೆ. ಇದನ್ನೇ ನಾವು ಗರ್ಭಿಣಿ ಬಾಣ್ತಿಯರ್ಗೆ ಸಜೆಸ್ಟ್ ಮಾಡೋದು, ನಿಮ್ಮ ತಟ್ಟೆ ತುಂಬ ಅಷ್ಟು ಐಟಮ್ ಇರಲಿ. ಡಯಟ್ ಆಮೇಲೆ ಮಾಡ್ಬೋದು, ಏನು ತೊಂದರೆ ಇಲ್ಲ ಸರ್. ವಿತಿನ್ 6 ಮಂತು ಡೆಲಿವರಿ ಆದಮೇಲೆ ಕೂಡ ಬಾಣ್ತಿಯರು ಫಿಟ್ಟಾಗಿ ಡ್ಯೂಟಿಗೆ ಹೋಗಿರೋದು ನೋಡಿದ್ದೀವಿ. ಆಮೇಲೆ ಹೇಳಿದ್ನಲ್ಲ, ನೀವು ಒಂದೊಂದು ಮಣ ಕೇಕ್ ತಿಂದ್ಬಿಟ್ಟು, ಒಂದು ಮಣ ಚಾಕ್ಲೇಟ್ ತಿಂದ್ಬಿಟ್ಟು, ಒಂದೊಂದು ಮಣ ಇವು ತಿಂದ್ಬಿಟ್ಟು ದಪ್ಪ ಆಗದೆ ಏನು ಮಾಡ್ತೀವಿ ಸರ್? ಎಲ್ಲಿದ್ದು ಸರ್? ಸುಮ್ಮನೆ ಒಂದು ಚರ್ಚೆ ಮಾಡೋಣ ಪೌಷ್ಟಿಕಾಹಾರದ ಬಗ್ಗೆ. ಸರ್, ಮೊದಲು ನಮ್ಮ ಹಿರಿಯರಿದ್ರಲ್ಲ ಸರ್, ಎಲ್ಲಿ ನಾವು ನಾನ್ ವೆಜ್ಜು ಮಟನ್ನು ನಾವು ಡೈಲಿ ತಿಂತಿದ್ವ ಸರ್? ವರ್ಷಕ್ಕೊಂದು ಹಬ್ಬದಲ್ಲಿ ಮಾಡ್ತಿದ್ರು ಸರ್ ಅದನ್ನ. ಅದರಲ್ಲೂ ಒಂದು ಗುಡ್ಡೆ ಮಾಂಸದಲ್ಲಿ ಎಲ್ರಿಗೂ ಅಷ್ಟೇ ಕೊಡ್ತಿದ್ದು. ಈಗ ಹಂಗಿಲ್ವಲ್ಲ ಸರ್, ದುಡ್ಡು ಕಾಸು ಬರ್ತಾ ಇದೆಯಲ್ಲ, ಹೋಗು ನಾನ್ ವೆಜ್ ತಗೋಬಾ ತಿನ್ನು. ಆಮೇಲೆ ಸ್ವೀಟ್ಸ್ ಎಲ್ಲಿತ್ತು ಸರ್ ನಮ್ಮಲ್ಲಿ? ಸಕ್ಕರೆ ಬೆಳಗ್ಗೆ ಈಗ ನಮ್ಮಲ್ಲಿ ಇಲ್ಲೇ ಇಲ್ಲ. ಬೆಲ್ಲ ಬಳಸ್ತಿದ್ದೆ ಆವಾಗ, ಬೆಳಗ್ಗೆ ಒಂದು ಟೀ ಕೊಡ್ತಿದ್ರು ಅಷ್ಟೇ. ಯಾವುದೋ ಮದುವೆಗೆ ಹೋದ್ರು ಸ್ವಲ್ಪ ಪಾಯಸ ಕೊಡ್ತಿದ್ರು ಸರ್. ಹೌದಲ್ಲ ಸರ್? ಡೈಲಿ ಸೊಪ್ಪು, ತರಕಾರಿ, ನ್ಯಾಚುರಲ್ ಫುಡ್ ನಾವು ತಿಂತಿದ್ದದ್ದು, ಎಲ್ಲ ನೈಸರ್ಗಿಕ ಆಹಾರ ಇತ್ತು. ಇವತ್ತು ಅದನ್ನೇನು ಮಾಡ್ತಾಯಿದ್ವಿ? ಯಾರು ಹೇಳ್ತಾಯಿದ್ರು, ನನಗೆ ಮೊನ್ನೆ ಕೇಳ್ತಾಯಿದ್ರು ಸುಮ್ಮನೆ. ಡಾಕ್ಟ್ರ್ ಹತ್ರಕ್ಕೆ ಹೋಗಿದ್ದೆ ಸರ್, ನೀವೇನು ಹೇಳೋದಲ್ಲ ಸರ್, ಅದೇ ಹೇಳಿದ್ರು. ಏನು ಹೇಳಿದೆ? ಅದೇ ಸರ್, ಶುಗರು BP ಇವೆಲ್ಲ ತಿನ್ನಬೇಡಿ ಅಂದವ್ರೆ. ಮೊದಲು ನೀವು ಹೇಳಿದ್ರಲ್ಲ ಅದೇ ಕರೆಕ್ಟು ಅಂದ. ನಾನು ಹೇಳಿದ್ದಲ್ಲ ಇದು, ನಮಗೆ ಹಿರಿಯರು ಹೇಳ್ಕೊಬಂದಿರೋದು. ಇದನ್ನೂ ಹೊತ್ತು ಗರ್ಭಿಣಿ ಮಾಡ್ತಿರ್ಗೂ ಅಷ್ಟೇ, ನಾವು ಹೇಳಿದ್ದಲ್ಲ ಇದು, ಇದೇ ಕರೆಕ್ಟು. ಈ ಹೊಸ್ದಾಗಿ ಬಂದಿರತಕ್ಕಂಥದ್ದು ನಮಗಲ್ಲ ಅದು. ಯಾಕೆಂದರೆ ಕಾಯಿಲೆಗಳಿಗೆ ನಾವೇ ಕೊಟ್ಟಿರ್ತಕ್ಕಂಥದ್ದು. ಯಾವ ಫ್ಯಾಟು, ಯಾವ ಬರ್ನಿಂಗ್ ಏನೂ ಇಲ್ಲ. ಹಾಲು ಕುಡಿಸ್ಬಿಟ್ಟು ಮಗು ಜೊತೆಲಿ ಆಟ ಆಡ್ಬಿಟ್ರೆ ಅದೇ ವಾಕಿಂಗು, ಅದೇ ಡಯಟು. ಇಷ್ಟೇ ಸರ್ ನಾವು ಹೇಳ್ತಾರೆ. ಒಂದು ಮಗು ನೋಡ್ಕೊಳ್ಳೋದೇ ಒಳ್ಳೆ ವ್ಯಾಯಾಮ. ಸರ್ಕಾರದ ಸೌಲಭ್ಯಗಳ ಬಗ್ಗೆ ಕೇಳ್ತಾ ಇದ್ದೆ. ಎಲ್ರಿಗೂ ಸಿಗುವಂಥದ್ದು ಹೆರಿಗೆ ರಜೆ, ಅದು 6 ತಿಂಗಳು. ಅದಲ್ಲದೇ ಬಡವರಿಗೆ ಸಿಗ್ತಾ ಇರುವಂಥ ಸೌಲಭ್ಯಗಳು ಯಾವುದ್ಯಾವುದು ಬಡ ತಾಯಂದರಿಗೆ? ಈಗ ಇದರಲ್ಲಿ ರಜೆ ಬಗ್ಗೆ ಹೋದಾಗ ಸರ್ಕಾರದಿಂದ ಒಂದು ಆದೇಶ ಬಂತು ಸರ್. ಏನು, ಅವ್ರಿಗೆ ಒಂದು ಡೆಲಿವರಿ ಲೀವು ಕೊಡಬೇಕು, ಮಾತೃತ್ವ ರಜೆ ಕೊಡಬೇಕು, ಪಿತೃತ್ವ ರಜೆ ಕೊಡಬೇಕು ಅಂತೇಳಿ ಗಂಡನಿಗೂ ಒಂದಷ್ಟು ದಿವಸ ರಜೆ ಕೊಡಬೇಕು ಅವ್ರು ನೋಡ್ಕೊಳ್ಳೋಕೆ. ಯಾಕೆಂದರೆ ಮೊದಲೆಲ್ಲ ಕುಟುಂಬದವ್ರು ಇರ್ತದೆ ಸರ್, ಗಂಡ ಹೊರಗಡೆ ಇರ್ತಿದ್ದ. ಈಗ ಹಂಗಿಲ್ಲ ಸರ್, ಎಲ್ಲರ ಕುಟುಂಬದಲ್ಲೂ ಅಮ್ಮಮ್ಮ 4 ಜನ ಸಿಕ್ಕಿದ್ರೆ ಹೆಚ್ಚು, ಅದರಲ್ಲಿ ಸಣ್ಣವ್ರು ಇದ್ದರೆ ಹೆಚ್ಚು. ಆವಾಗ ತಾಯಿ ಅವಳನ್ನ ಡೆಲಿವರಿ ಆದರೂ ಆಗಲಿ, ಹುಷಾರಿಲ್ಲದೆ ಇದ್ದರೂ ಯಾವುದೋ ಹಳ್ಳಿಗಳಿಂದ ಬರಲ್ಲ ಸರ್. ಹಿಂಗಾಗಿ ಗಂಡ ಹೆಂಡತಿ ನೋಡ್ತಕ್ಕಂಥದ್ದು ಬಂದಿದೆ. ಅದೇ ಥರ ಕೆಲಸಕ್ಕೆ ಹೋಗೋರಿಗೆ ಮಾತ್ರ ಈ ಸಮಸ್ಯೆ ಇದೆ ಸರ್, ಯಾವುದು ಲೀವ್ ಬಗ್ಗೆ. ಬಟ್ ಸರ್ಕಾರ ಆವಾಗ ಆದೇಶ ಮಾಡ್ತು, ಈಗ ಕಂಪಲ್ಸರಿ 6 ತಿಂಗಳು ಕಂಪಲ್ಸರಿ
ಡೆಲಿವರಿ ಟೈಮ್ಗೆ ಹೋದಾಗ ರಜೆ ಕೊಡ್ತಾರೆ ಸರ್. ಶಿಶುಪಾಲನಾ ರಜೆ ಅಂತೇಳಿ ಮತ್ತೆ ಒಂದು 6 ತಿಂಗಳನ್ನ ಕೊಡಬೇಕು ಅಂತೇಳಿ ನಾವೇನು 6 ತಿಂಗಳು ಡೆಲಿವರಿಗೆ ಕೊಡ್ತೀವಲ್ಲ ಸರ್, ಅದು ವಿತ್ ಪೇ ವಿತೌಟ್ ಪೇ ಹಾಕೋಬೋದು ಸರ್, ಏನು ತೊಂದರೆ ಇಲ್ಲ. ಈಗೆಲ್ಲ 9 ತಿಂಗಳಿಗೆ ಮಕ್ಕಳು ಭಾಳ ಆಕ್ಟಿವ್ ಆಗಿರ್ತಾರೆ, ಅಲ್ಲೇ ಶಿಶುಪಾಲನಾ ಕೇಂದ್ರ ಶಿಶು ವಿಹಾರದಲ್ಲಿ ತಂದು ಇಟ್ಕೋಬೋದು. ಸೊ ಹಿಂಗಾಗಿ ಏನು ತೊಂದರೆ ಇಲ್ಲ ಸರ್. ಹೊಸದಾಗಿ ಸರ್ಕಾರದ ಆದೇಶ ಇರೋದ್ರಿಂದ ಶಿಶುಪಾಲನಾ ರಜಾ ಮತ್ತು ಮಾತೃತ್ವ ರಜೆ ಇದೆ ಸರ್. ಆಹಾರ ಏನಾದರೂ ಸರ್ಕಾರದವರು ಕೊಡ್ತಾರಾ? ಹಾಂ, ಈಗ ನಮ್ಮಲ್ಲಿ ಏನಾಗಿದ್ರೆ ಸರ್, ಸರ್ಕಾರದಿಂದ ಮಾತೃವಂದನ ಗರ್ಭಿಣಿ ಆದಾಗ ಮತ್ತು ಡೆಲಿವರಿಗೆ ಅಂದ್ಬಿಟ್ಟು ಮಾತೃವಂದನದಲ್ಲಿ ಒಂದು 5,000 ರೂಪಾಯಿನ ಕೇಂದ್ರ ಸರ್ಕಾರದಿಂದ ಮಾತೃವಂದನ ಅಂತ ಒಂದು ಸ್ಕೀಮ್ ಬಂದಿದೆ ಸರ್. ಅವ್ರು ಪ್ರೆಗ್ನೆನ್ಸಿ ಆದ ತಕ್ಷಣವೇ ಆ ಮಗು ಒಂದು 5,000 ರೂಪಾಯಿ ಬಂದುಬಿಡುತ್ತೆ ಸರ್. ಎಲ್ಲರೂ ಕೇಳ್ತಾರೆ ಸರ್, ಈಗ ಏನು 5,000 ರೂಪಾಯಿಗೆ ಏನಾಗ್ಬಿಡುತ್ತೆ ಅಂತ. ಅಲ್ಲ, ನಮಗೇನು ಅನಿಸಲ್ಲ, ಬಡವ್ರು ಹಳ್ಳಿಲಿದ್ದಾರಲ್ಲ ಸರ್, ಅವ್ರಿಗೆ 5,000 ರೂಪಾಯಿ ಬಂದರು ಬಾಟ್ಲು ತುಪ್ಪ ತಗೊಂಡು ಒಂದಿಷ್ಟು ಹಾಲು, ಒಂದಿಷ್ಟು ತರಕಾರಿ, ಹಣ್ಣು ಹಂಪಲೆಲ್ಲ ತಿನ್ನಲಿ ಅಂತೇಳಿ 5,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು. ಆ ಡೆಲಿವರಿ ಆದಮೇಲೆ ಕೂಡ ಆ ದುಡ್ಡನ್ನು ಒಂದು ಅರ್ಧ ದುಡ್ಡು ಬರುತ್ತೆ ಸರ್, ಅದು ಪ್ರೆಗ್ನೆನ್ಸಿದಾಗ ಬರುತ್ತೆ. ಇದು ಮಾತೃವಂದನ. ನಮ್ಮ ರಾಜ್ಯ ಸರ್ಕಾರದಿಂದ ಮಾತೃಪೂರ್ಣ ಅಂತ ಕೊಡ್ತೀವಿ ಸರ್ ನಾವು. ಆ್ಯಕ್ಚುಲಿ ಇದನ್ನು ದೊಡ್ಡ ಕಾನ್ಸೆಪ್ಟ್ ಮಾಡಿ ಬಿಟ್ಟಿದ್ರು ಸರ್. ಕೇಂದ್ರದಲ್ಲಿ ಮಾಡಿದಾಗ ಗರ್ಭಿಣಿ ಬಾಣಂತಿ ಬರೋದು ಹೋಗೋದು ಸ್ವಲ್ಪ ಸಮಸ್ಯೆ ಅಂತೇಳಿ ಈಗ ಅವ್ರಿಗೆ ಅಷ್ಟು ಇದನ್ನು ರೇಷನ್ನ ಮನೆಗೆ ಕೊಡ್ತೀವಿ ಸರ್ ನಾವು. ನಾನು ಯಾರೋ ಹೇಳ್ತಾಯಿದ್ರು ನನಗೆ ಮೊನ್ನೆ, ಒಂದು ಹಳ್ಳಿ ಕಡೆ ಹೋದಾಗ ತುಂಬ ಹಿಂದುಳಿದಂಥ ಒಂದು ಜಾಗ ಸರ್. ಆ ಜಾಗದಲ್ಲಿ ಅವ್ರು ಹೇಳ್ತಾರೆ, ಸರ್ ನಿಜವಾಗ್ಲೂ ನಮಗೆ ಅಂಗನವಾಡಿಲಿ ಊಟ ಕೊಡ್ತಿದ್ದಲ್ಲ ಅದನ್ನ ಕಂಟಿನ್ಯೂ ಮಾಡಿ ಸರ್. ಯಾಕೆ ಅಂತಂದೆ. ಸರ್ ನಾನು ಮನೆಯಲ್ಲಿ ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ನೋದು ದೂರದ ಮಾತು, ಇದೇ ರೇಷನ್ ಇರ್ತದೆ, ಬಟ್ ನಾನು ಈ ಕೆಲಸ ನೋಡಬೇಕು, ಅದು ನೋಡಬೇಕು. ಬಟ್ ಮೊದಲೇನು ಮಾಡ್ತಿದ್ರು, ನಿಮ್ಮ ಅಂಗನವಾಡಿಲಿ ಒಂದು ಮೊಟ್ಟೆ ಕೊಡ್ತಿದ್ರು, ಒಂದು ಗ್ಲಾಸ್ ಹಾಲು ಕೊಡ್ತಿದ್ರು, ಒಂದು ಪೀಸ್ ಚಿಕ್ಕೆ ಕೊಡ್ತಿದ್ರು, ಒಂದಷ್ಟು ಊಟ ಕೊಡ್ತಿದ್ರು ಸರ್. ಅದು ಏನೇ ಆಗಲಿ ಅದು ಊಟ ತಿನ್ನಲೇಬೇಕಾಗಿತ್ತು ನಾನು ಅಂತ. ಒಳ್ಳೆ ವಿಚಾರ ಸರ್, ಎರಡೂ ಸರಿ ಇದೆ. ಮನೆ ಕೊಡ್ತಕ್ಕಂಥದ್ದು ಒಳ್ಳೆಯದು, ಮತ್ತು ಮಾತೃಪೂರ್ಣ ಮನೆ ಅಂಗನವಾಡಿಲಿ ಕೊಡ್ತಕ್ಕಂಥದ್ದು ಒಳ್ಳೆಯದು. ಇದನ್ನು ಸರ್ಕಾರದಿಂದ ಮಾಡಿರ್ತಕ್ಕಂಥ ಸರ್, ಎರಡೂ ದಯವಿಟ್ಟು ಸಾರ್ವಜನಿಕರು ಬಳಸ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸರ್. ಮಗುವಿನ ಆರೋಗ್ಯಕರ ಭವಿಷ್ಯಕ್ಕೆ ತಾಯಿಯ ಎದೆಹಾಲೇ ಅಮೃತ. ಮೊದಲ 6 ತಿಂಗಳು ಮಗುವಿಗೆ ನೀರು, ಜೇನುತುಪ್ಪ ಬೇಡ. ಕೇವಲ ಎದೆಹಾಲು ಮಾತ್ರ ನೀಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ. ಆರೋಗ್ಯವಂತ ಮಗು, ಸದೃಢ ಸಮಾಜ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಸರಕಾರಿ ಆಸ್ಪತ್ರೆ ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಶುಭಾಶಯಗಳು. ಈ ಕುಟುಂಬದ ಸದಸ್ಯರು ಈ ಹಾಲು ಕೊಡುವಂಥ ಒಂದು ಕೆಲಸದ ಬಗ್ಗೆ ಯಾವ ರೀತಿ ಸಹಕಾರ ಕೊಡ್ಬೋದು ಸರ್? ಮೊದಲನೇದು, ನಾವು ಇವತ್ತೆಲ್ಲ ಏನು ಮಾಡ್ತಾಯಿದ್ದೀವಿ ನಮ್ಮ ಅಂಗನವಾಡಿಗಳಲ್ಲಿ ಮತ್ತು ಕೆಲವು ಕಡೆ ಏನು ಮಾಡ್ತೀವಿ ಅಂದರೆ ತಾಯಂದ್ರ ಸಭೆ ಮಾಡ್ತಾಯಿದ್ದೀವಿ ಸರ್ ನಾವು. ನಾನು ಆಲ್ಮೋಸ್ಟ್ ಅಪೋಸ್ ಮಾಡ್ತೀನಿ ಸರ್ ಇದನ್ನ. ನಾನು ಟ್ರೈನಿಂಗ್ ಹೋದಾಗ ಒಂದು ಕೇರಳದಲ್ಲಿ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ದು ಸರ್, ಒಂದು 15 ವರ್ಷದಿಂದ. ತಿಳುವಳಿಕೆ ಕೊಡಬೇಕಾಗಿರೋದು ರೇಷನ್ ತಂದು ಹಾಕೋದು, ಅಡುಗೆಗೆ ಏನೇನು ಬೇಕೆಲ್ಲ ಮಾಡಿಸ್ತಕ್ಕಂಥದ್ದು ತಂದೆ, ತಿಳುವಳಿಕೆ ಕೊಡ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಸರ್. ನಾನು ಹೇಳೋದು ಅಲ್ಲಪ್ಪ, ಯಾರು ಯಜಮಾನ ಅವನಿಗೆ ಕೊಡಬೇಕು ಫಸ್ಟು ಅಂತ. ಇದು ಇತ್ತೀಚೆಗೆ ಹೊಸ ಕಾನ್ಸೆಪ್ಟು ಸರ್ ಇದು. ಹೀಗಾಗಿ ಪ್ರತಿ ಕುಟುಂಬದಲ್ಲಿ ತಂದೆಗೆ ಮತ್ತು ತಾಯಿಗೆ ಇಬ್ಬರಿಗೂ ತಿಳುವಳಿಕೆ ಕೊಟ್ಟು ಆ ಕುಟುಂಬದ ಹಿರಿಯರಿಗೂ ಕೂಡ ಕೊಡಬೇಕಾಗುತ್ತೆ ಸರ್. ಗಂಡು ಮಗು ಅಂತ ಕೆಲವೊಂದು ಖುಷಿ ಪಡೋದು, ಹೆಣ್ಮಗು ಅಂತ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಸರ್ಕಾರದವರು ಆ ಥರದ್ದೊಂದು ಭಾಗ್ಯಲಕ್ಷ್ಮಿ ಯೋಜನೆ ತಂದರು ಸರ್. ಯಾವ ಥರ ತಂದರು? ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಯಾರು ಹೆಣ್ಮಗು ಆಗುತ್ತೆ ಅವ್ರಿಗೆ ಒಂದು ಬಾಂಡ್ 1 ಲಕ್ಷದ್ದು, ಅವ್ರಿಗೆ ಇನ್ಸೂರೆನ್ಸು, ಅವ್ರ ತಂದೆ ತಾಯಿ ಏನಾರು ಆಕ್ಸಿಡೆಂಟಲ್ಲಿದ್ದ ತಂದೆ ಅಂಥವ್ರಿಗೆ ಸೌಲಭ್ಯ ಕೊಡ್ತಕ್ಕಂಥದ್ದೆಲ್ಲ ತಂದರು ಸರ್. ಮೊನ್ನೆ ಯಾರೋ ಒಬ್ಬರು ಬಂದಿದ್ದರು ನಮ್ಮ ಆಫೀಸ್ಗೆ. ಅವ್ರು ಬಂದಾಗ ಹೇಳ್ತಾಯಿದ್ರು, ಏನಪ್ಪ ಡೆಲಿವರಿ ಆಯಿತಾ? ಹ್ಞೂ ಸರ್ ಆಯಿತು ನಮ್ಮ ಆಫೀಸ್ ಸ್ಟಾಫ್. ಯಾಕೆ ಅಂದೆ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೆ? ಇಲ್ಲ ಸರ್ ಗಂಡು ಮಗು ಆಯಿತು ಅಂದ. ಗಂಡು ಮಗು ಆದರೆ ಯಾಕೋ ಇಷ್ಟು ಬೇಜಾರು ಮಾಡ್ಕೋದು? ಇಲ್ಲ ಸರ್ ಹೆಣ್ಮಗು ಆಗಿದ್ದರೆ ಸರ್ಕಾರದಿಂದನೇ ಎಲ್ಲ ಸೌಲಭ್ಯ ಕೊಡ್ತಾಯಿದ್ರು, ಹೀಗಾಗಿ ಭಾಗ್ಯಲಕ್ಷ್ಮಿ ಕೊಡ್ತಿದ್ರು, ನೆಕ್ಸ್ಟ್ ಸ್ಕಾಲರ್ಶಿಪ್ ಕೊಡ್ತಿದ್ರು, ಅಪಾಯಿಂಟ್ ಎಲ್ಲ ಆಗ್ತಿತ್ತು ಸರ್. ಹೀಗಾಗಿ ನನಗೆ ಗಂಡು ಮಗು ಆದರೆ ಎಲ್ಲ ನಾನೇ ಮಾಡಬೇಕಲ್ಲ ಸರ್ ಅಂತಿದ್ದ. ಅಂಥದ್ದೊಂದು ಕಾನ್ಸೆಪ್ಟು ಇತ್ತೀಚೆಗೆ ತಾಯಿ ಮಗುವಿನ ಮರಣಕ್ಕೆ ವಿಚಾರ ಬಂದಾಗ ಹೆಣ್ಮಗಳು ರೇಷಿಯೋದು ಕಾಪಾಡಲ್ಲಿ ನಮ್ಮ ಭಾಗ್ಯಲಕ್ಷ್ಮಿ ಸ್ಕೀಮ್ ಕೂಡ ತುಂಬ ಹೆಲ್ಪ್ ಆಗಿದೆ ಸರ್. ಸೊ ಸರ್ಕಾರದ ಸೌಲಭ್ಯಗಳಿಂದ ಜನರು ನೆಮ್ಮದಿಯಾಗಿ ಇದ್ದಾರೆ. ಮತ್ತು ಹೆಣ್ಮಗುನೇ ಆಗಲಿ ಅಂಥೇಳಿ ಹೆಣ್ಮಗು ಬಗ್ಗೆ ಒತ್ತು ಕೊಡೋದ್ರಿಂದ ಹೆಣ್ಮಗುನೇ ಆಗಲಿ ಅಂಥೇಳಿ ಬಯಸ್ತಾ ಇದ್ದಾರೆ. ಹ್ಞೂ ಸರ್. ಈಗ ನಾನು ನನ್ನ ಅನುಭವಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇನ್ನೊಂದು ಸ್ಕೀಮ್ ನಾವೀಗ ಗೃಹಲಕ್ಷ್ಮಿಲಿ 2,000 ರೂಪಾಯಿ ಕೊಡ್ತಾಯಿದ್ದೀವಿ ಸರ್ ನಾವು. ಸರ್ ಎಲ್ಲರೂ ಯಾರೋ ಕೇಳೋದು, ತುಂಬ ದೊಡ್ಡ ಕಾರ್ಯಕ್ರಮ. ಮೊದಲನೇದಾಗಿ ಖುಷಿ ಪಟ್ಟಿದ್ದೆ ನಾನು ಸರ್. ನಮ್ಮ ಇಲಾಖೆಗೆ ಪ್ರಪ್ರಥಮ ಬಾರಿಗೆ ನಾನು ಜಾಯ್ನ್ ಆದಮೇಲೆ ಒಂದು ದೊಡ್ಡ ಕಾರ್ಯಕ್ರಮ. ಯಾಕೆಂದ್ರೆ ನಾವೆಲ್ಲ ಮಹಿಳೆಯರು ಕೆಲಸ ಮಾಡ್ತೀವಿ ಸರ್, ಸಮಾಜಮುಖಿ ಕೆಲಸ ಸರ್. ಒಬ್ಬ ಹೆಣ್ಮಗಳಿಗೆ ತಿಂಗಳ 2,000 ರೂಪಾಯಿ ಕೊಟ್ಟರೆ ಅವಳಷ್ಟು ಖುಷಿ ಪಡ್ತಕ್ಕಂಥದ್ದು ಯಾರೂ ಇಲ್ಲ. ಯಾರು ಗೊತ್ತಾ ಸರ್? ನಾವೆಲ್ಲ ಅಫಿಷಿಯಲ್ಗಲ್ಲ ಸರ್, ಅದು ಆ ಶೆಡ್ಡಲ್ಲಿ ಇರ್ತಾರಲ್ಲ ಸರ್,
ಒಂದು ಕೂಲಿಗೆ ಹೋಗ್ತಾರಲ್ಲ ಸರ್ 10 ರೂಪಾಯಿ ಕೂಲಿಗೆ, ಆ ಒಂದು ಹಿಂದುಳಿದ ಜನಾಂಗಗಳಿದ್ದಾರಲ್ಲ ಸರ್, ತುಂಬ ಹಿಂದುಳಿದಂಥ ಊರುಗಳು, ಹಳ್ಳಿಗೆ ಹೋಗಿ ಕೇಳಿ ಸರ್ 2,000 ರೂಪಾಯಿ ಅಕೌಂಟಿಗೆ ಬಂದೇಟ್ಗೆ ಅವಳು ಒಂದು ಜಾಕೆಟ್ ತೊಗೋತೀನಿ, ಒಂದು ಬಟ್ಟೆ ತೊಗೋತೀನಿ, ನನ್ನ ಮಗಳು ಬಾಣ್ತನ ಮಾಡ್ತೀನಿ, ಬಸ್ರತನ ಮಾಡ್ತೀನಿ, ಮನೆಗೆ ಖರ್ಚು ಮಾಡ್ತಾಳೆ ಸರ್ ಅವಳು. ಇವತ್ತು ಆ ಸ್ಕೀಮ್ ಕೂಡ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಕ್ಲಿಕ್ ಆಗಿರ್ತಕ್ಕಂಥ ಸ್ಕೀಮ್ ಸರ್ ಗೃಹಲಕ್ಷ್ಮಿ. ಇವತ್ತು ಆ ಸ್ಕೀಮಿಂದ ಕೂಡ ಎಲ್ಲರೂ ಖುಷಿಯಾಗಿದ್ದಾರೆ ಸರ್. ಅದೇ ಹೇಳಿದ್ನಲ್ಲ ಸರ್, ಹೆಣ್ಣು ಗಂಡು ಅಂತ ಸರ್, ನಂಬ್ತಿರಲ್ಲ ನೀವು, ಆಲ್ಮೋಸ್ಟ್ ಹೆಣ್ಮಕ್ಳನ್ನ ಕೇಳಿ ನೋಡಿ ಸರ್. ನಿಮ್ಗೇನಾದ್ರು ದುಡ್ಡು ಬಂದರೆ, ನಿಮ್ಗೇನಾದ್ರು ಪ್ರಾಪರ್ಟಿ ಬಂದರೆ ಯಾರ ಹೆಸ್ರಿಗೆ ಮಾಡ್ತೀರಿ ಅಂತ ಸುಮ್ಮನೆ ಒಂದು ಕ್ವಶನ್ ಕೇಳಿ ಸರ್. ನೀವು ಎಲ್ಲರೂ ಹೆಣ್ಮಕ್ಳ ಹೆಸ್ರು ಹೇಳ್ತಾರೆ ಸರ್. ಯಾಕೆಂದರೆ ಗಂಡು ಮಕ್ಳ ಮೇಲೆ ಸ್ವಲ್ಪ ಹೆದರ್ತಾರೆ ಸರ್ ಅವರು, ಅವ್ರಿಗೆ ಕೊಟ್ಟರೆ ನಮಗೇನು ಮಾಡಲ್ವೇನೋ ಅಂತ. ಅದ್ರ ಅರ್ಥ ಏನು ಅಂದರೆ, ಹೆಣ್ಣು ಮಕ್ಕಳು ತಾಯಿ, ಹೆಣ್ಣು ದೇವತೆ, ಹೆಣ್ಣು ಅಂದರೆ ಕುಟುಂಬದ ಕಣ್ಣು. ಇವತ್ತು ಎಲ್ಲರೂ ಇಷ್ಟಪಡ್ತಕ್ಕಂಥದ್ದು ಏಕೈಕ ವ್ಯಕ್ತಿ ಯಾರಿದ್ರೆ ಅದು ಹೆಣ್ಣು ಮಗುನೇ ಸರ್. ಕೊನೆಯದಾಗಿ ನಮ್ಮ ಯುವ ತಂದೆ ತಾಯಂದರಿಗೆ ಈ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಕೊಡುವಂತಹ ಸಂದೇಶ ಏನಾದರೂ ಇದೆಯಾ ತಮ್ಮದು? ಮತ್ತೊಂದು ಪ್ರಶ್ನೆ ತುಂಬ ಚೆನ್ನಾಗಿದೆ ಸರ್. ಅದರಲ್ಲೇ ಇನ್ನೊಂದು ಕೂಡ, ಈಗ ಕೇಂದ್ರ ಸರ್ಕಾರದ ವತಿಯಿಂದ ನಾವು ಎಲ್ಲ ಕಡೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಮಾಡ್ತಾಯಿದ್ದೀವಿ ಸರ್. ನಾವು ಬೇಟಿ ಬಚಾವೋ ಬೇಟಿ ಪಡಾವೋ ಅಂದರೆ ಹೆಣ್ಣು ಹುಟ್ಟುತ್ತಾವಿಂದನೇ ರಕ್ಷಣೆ ಮಾಡಬೇಕು, ಆ ನಂತರ ಓದಿಸ್ಬೇಕು ಅಂತ. ಇದರಲ್ಲಿ ತುಂಬ ಜಾಸ್ತಿ ಹೇಳ್ಕೊಂಡು ಹೋಗಲ್ಲ. ನಾನೊಂದು ಸಿಂಪಲ್ಲಾಗಿ ಎಲ್ಲರನ್ನೂ ಕೇಳ್ತೀನಿ ಸರ್, ನಾವು ಒಂದು ಪ್ರಯೋಗ ಮಾಡೋಣ ಸರ್. ನಮ್ಮ ಮೈಸೂರು ಜಿಲ್ಲೆ ಗ್ರಾಮಾಂತರದಲ್ಲಿ ಈ ವರ್ಷದಲ್ಲಿ ಎಲ್ಲರಿಗೂ ಗಂಡು ಮಕ್ಕಳಾಗಲಿ ಅಂತ ಕೇಳ್ತಾರೆ ಸರ್ ಎಲ್ಲರೂ. ನಾನು ಹೇಳೋದು, ಒಂದು 5 ವರ್ಷ ಎಲ್ರಿಗೂ ಗಂಡು ಮಕ್ಕಳಾಯಿತು ಅಂತ ಇಟ್ಕೊಳ್ಳಿ. ಈ 5 ವರ್ಷ ಬರೀ ಗಂಡು ಮಕ್ಕಳೇ ಆದರೆ ನೆಕ್ಸ್ಟ್ 18 ವರ್ಷ 20 ವರ್ಷ ಆದಮೇಲೆ ಎಲ್ಲಿ ಹೆಣ್ಣು ಮಕ್ಕಳು ತರೋಣ ಸರ್ ಮದುವೆ ಮಾಡೋಕ್ಕೆ? ಅಲ್ಲಲ್ಲ, ಇದು ಬಂದಿದೆ ಸರ್ ನನ್ನ ಪ್ರಶ್ನೆ. ಎಲ್ರಿಗೂ ಗಂಡು ಮಕ್ಕಳೇ ಆಗೋದ್ರೆ ಮದುವೆ ಯಾರಿಗೆ ಮಾಡೋಣ? ಸೊ ಇವೆಲ್ಲರೂ ಯೋಚನೆ ಮಾಡಿಬಿಟ್ರೆ ಸರ್, ದೇವ್ರ ಸೃಷ್ಟಿ ಸರ್ ಅದು. ಯಾವ್ಯಾವ ಬೀಜವನ್ನು ಎಷ್ಟು ಬಿತ್ತನೆ ಮಾಡಬೇಕು, ಎಷ್ಟೆಷ್ಟು ಇರಬೇಕು ಅಂತಕ್ಕಂಥದ್ದು ಗಂಡು ಹೆಣ್ಣನ್ನು ಸಮಾನವಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಏಕೈಕ ಸರ್ ಇದು. ನಮ್ಮ ತಯಾರಿ ಅಲ್ಲ, ನಮ್ಮ ಕಂಪನಿ ಅಲ್ಲ. ದಯವಿಟ್ಟು ತಮ್ಮ ತಂಗಿ ಯಾವ ಥರನೋ ಸಂಬಂಧಗಳು ಬೆಳಿಬೇಕು. ತಾಯಿ ಬೇಕು ಈ ಭೂಮಿಗೆ. ಸೊ ದಯವಿಟ್ಟು ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಬೇಕು ನಾವು. ನೋ ಗಂಡು ನೋ ಹೆಣ್ಣು. ಅದೇ ರೀತಿ ನಾನು ಮೊನ್ನೆ ಮೆಟ್ರೋಪೋಲ್ ಸರ್ಕಲಲ್ಲಿ ಹೋದಾಗ ಗಾಡಿ ನಿಲ್ತಿದ್ದು, ಹೋಗಬೇಕಾಗಿತ್ತು. ಒಬ್ಬ ತಾಯಿ ಇಬ್ಬರು ಹೆಣ್ಮಕ್ಳು ನಿಲ್ಸ್ಕೊಂಡು ನಿಂತಿದ್ರು ಸರ್. ನಿಂತಿದ್ದಾಗ ನಾನು ಈ ಬೇಟಿ ಬಚಾವೋ ಬೇಟಿ ಪಡಾವೋ ಬಗ್ಗೆ ಹೇಳ್ತದ್ದು. ನಾನು ಕೇಳಿದೆ, ಅಮ್ಮ ಯಾವೂರವರು? ಹುಣಸೂರು. ನನಗೊಂಥರ ಕ್ಯೂರಿಯಾಸಿಟಿ, ಏನು ಮಾಡ್ತಾರೆ ಇಬ್ಬರು ಮಕ್ಕಳು ಅಂದೆ. ಸರ್ ಇವ್ರು MSc ಓದಿದ್ದಾರೆ, ಇವರು ಡಿಗ್ರಿ ಮಾಡಿ ಕೆಲಸಕ್ಕೆ ಹೋಗ್ತಾರೆ. ಇವರು ಕೆಲಸ ಎಷ್ಟು ಬರುತ್ತೆ ಅಂದೆ. ಸರ್ ಇವ್ರಿಗೆ 60,000 ಇವ್ರಿಗೆ 50,000 ಅಂದರು. ಶಾಕ್ ಆಗಿಬಿಟ್ಟೆ ಸರ್. 1.25 ಲಕ್ಷ ರೂಪಾಯಿ ತಿಂಗಳ. ಅವರು 1 ವರ್ಷಕ್ಕೆ 15 ಲಕ್ಷ, 5 ವರ್ಷಕ್ಕೆ 1.25 ಕೋಟಿ ಬರೀ ಸಂಬಳದಲ್ಲಿ ಸಂಪಾದನೆ ಮಾಡಿ 5 ಎಕರೆ ಜಮೀನು ತೊಗೊಂಡು ಮನೆ ಕಟ್ಟಿ ಒಡವೆ ಮಾಡಿ ಅವ್ರ ಅಣ್ಣನ ಮದುವೆ ಮಾಡಿದ್ದಾರೆ. ಇವತ್ತು ಅವ್ರ ತಾಯಿ ಹೇಳ್ತಾರೆ, ನನ್ನ ಹೆಣ್ಣು ಮಕ್ಕಳು 2 ಕಣ್ಣು ಸಾರ್ ಅಂತ ಹೇಳಿದ್ರು ಸರ್. ಇದು ಹಳ್ಳಿಲಿ ನಾನು ಕಂಡ್ಕೊಂಡು ಸತ್ಯ ಸರ್. ಪ್ರೈವೇಟಲ್ಲೇ ಕೆಲಸ ಮಾಡೋದು. ಬಟ್ ಆ ಹೆಣ್ಣು ಮಕ್ಕಳು ವಿತಿನ್ ಫ್ರಾಕ್ಷನ್ ಆಫ್ 5 ಇಯರ್ಸಲ್ಲಿ ಇಡೀ ಕುಟುಂಬನ ಡೆವಲಪ್ ಮಾಡಿಬಿಟ್ರು ಸರ್. ನಾವು ಗಂಡು ಮಕ್ಕಳು ತೊಗೊಂಡು 50 ವರ್ಷವರೆಗೂ ನಾವೇ ಖರ್ಚು ಮಾಡ್ತಾಯಿದ್ದೀವಿ ಸರ್. ಹಂಗಂತೇಳಿ ನೆಗ್ಲಿಜೆನ್ಸಿ ಅಂತಲ್ಲ, ಇದು ಚಾಲೆಂಜಿಂಗ್ ಲೈಫ್ ಸರ್. ನಾವು ಹೆಣ್ಣು ಗಂಡು ಭೇದವಲ್ಲ. ಫಸ್ಟ್ನದು ನಮ್ಮದೇ ಅಂತ ಸಬಲೀಕರಣ ಮಾಡಬೇಕು ಅಂದರೆ ಫಸ್ಟ್ ನಾವು ಕಲಿಸ್ಬೇಕಾದ್ದು ಇಷ್ಟೇ, ನಾವು ನಮ್ಮ ಕುಟುಂಬ ಅಂತ. ಹಾಗಾಗಿ ಬೇಟಿ ಬಚಾವೋ ಬೇಟಿ ಪಡಾವೋ ಅದ್ರ ಉದ್ದೇಶ ಹೆಣ್ಣು ಮಗುವನ್ನೂ ಕೂಡ ನಾವು ಕಾಪಾಡಿಕೊಂಡು ಅವ್ರನ್ನೂ ಕೂಡ ನಾವು ಉಳಿಸ್ತಕ್ಕಂಥದ್ದಾಗಬೇಕು. ಮತ್ತು ಇನ್ನೊಂದು ಹೇಳಿದೆ ನಾನು ಆಗಲೇ, ಕುಟುಂಬದಲ್ಲಿ ನಾವು ಗೈಡ್ ಮಾಡಬೇಕಾಗಿರೋದು ಹೆಣ್ಮಕ್ಳಿಗಲ್ಲ ಸರ್, ಗಂಡು ಮಕ್ಕಳಿಗೆ. ಯಾಕೆಂದರೆ ಫೋಕ್ಸೋ ಕಾಯ್ದೆಯಲ್ಲಿ ಒಬ್ಬ ಹೆಣ್ಮಗುನ ನಾವೇನಾದರೂ ಹೇಳ್ತಾ ಹೋದರೆ ಸುಮ್ಮನೆ 5 ನಿಮಿಷದ ಕೆಲಸ, ಅವನ ಮೇಲೆ ಯಾವುದೋ ಒಂದು ರೇಪ್ ಕೇಸ್ ಬುಕ್ ಆಗುತ್ತೆ, ಅವ್ನು ಮುದುಕಾದ್ಮೇಲೆ ಜೈಲಿಂದ ಬರ್ತಾನೆ ಸರ್. ಅವ್ನು ನನ್ನ ಮಗ ಸರ್, ನಮ್ಮ ಕುಟುಂಬ ಸರ್. ಅದು ನಾವು ಗೈಡ್ ಮಾಡಬೇಕಾಗಿರೋದು ಹೆಣ್ಮಕ್ಳಿಗಲ್ಲ ಸರ್, ಗಂಡು ಮಕ್ಕಳಿಗೆ. ರಕ್ಷಣೆ ಮಾಡಬೇಕಾಗಿರೋದು ಗಂಡು ಮಕ್ಕಳೇ ಸರ್. ಅದೇ ಥರ ಯಾಕೆಂದ್ರೆ ಗೈಡ್ ಮಾಡಿ 2 ಕೆಪಾಲಕ್ಕೆ ಬಿಟ್ಟು ಅವಳು ನನ್ನ ಮಗಳೇ ಇವಳು ನನ್ನ ಮಗನೇ, ಭೇದ ಭಾವ ಬೇಡ ಅಂತ ಅವತ್ತಿಂದ ಶುರು ಮಾಡಿದ್ರೆ ಈ ಲಿಂಗಾನುಪಾತನೂ ಹೋಗುತ್ತೆ ಸರ್, ಹೆಣ್ಮಕ್ಳ ರಕ್ಷಣೆನೂ ಬರುತ್ತೆ ಸರ್. ಅದೇ ರೀತಿ ಏನು ನಾವು ಸ್ತನ್ಯಪಾನ ಸಪ್ತಾಹ ಆಗಸ್ಟ್ 1ರಿಂದ 8ರವರೆಗೂ ಮಾಡ್ತಾಯಿದ್ದೀವಿ. ಉದ್ದೇಶ ಇಷ್ಟೇ, ಎಲ್ಲ ತಾಯಂದರು ಆ ತಾಯಿ ಹಾಲು ಕುಡಿಸೋದನ್ನ ಹಬ್ಬ ಅಂತ ಮಾಡಿ ಒಂದು ಅವಕಾಶ ಸಿಕ್ಕಾಗ. ಅದೇ ರೀತಿ ಎಲ್ಲ ತಾಯಂದರು ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಒಂದೇ ಇದರಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಸಮಯದಲ್ಲಿ ಕರೆದು ಮಾತಾಡಿದ್ದಕ್ಕೆ ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಂದ್ರ ತುಂಬ ಒಳ್ಳೆ ಕಾನ್ಸೆಪ್ಟ್ ನಿಮ್ಮದು. ಇದೇ ಥರದ್ದು ಸೇವೆ ಸಿಗಲಿ ಸರ್. ನೀವೆಲ್ಲ ನಮಗೆ ಈ ಥರದ್ದು ಕರೆದು ಕಾರ್ಯಕ್ರಮ ಮಾಡಿದ್ದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್.